ಪ್ರಶಸ್ತಿ ವಿಜೇತ ಯುವಕ ಮಂಡಲ ರಿಜಿಸ್ಟರ್ಡ್ ವಿಟ್ಲ ಇದರ ಆಶ್ರಯದಲ್ಲಿ 47ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮೊಸರು ಕುಡಿಕೆ ಉತ್ಸವವು ವಿಟ್ಲ ಸರಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು. ವಿಟ್ಲ ಸರಕಾರಿ ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ರವಿಶಂಕರ ಶಾಸ್ತ್ರಿ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂಜೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಅಶೋಕ್ ಕುಮಾರ್ ರೈಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಲ್ಲಿಕಾ ಪಕ್ಕಳ, ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರು, ವಿಟ್ಲ ರೋಟರಿ ಕ್ಲಬ್ ಅಧ್ಯಕ್ಷ ಹರೀಶ್ ಪೂಜಾರಿ, ವಿಟ್ಲ ಜೆಸಿಎ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಪೆಲ್ತಡ್ಕ, ಲಯನ್ಸ್ ಕ್ಲಬ್ ವಿಟ್ಲ ಸಿಟಿ ಅಧ್ಯಕ್ಷ ವಸಂತ್ ಕುಮಾರ್ ಶೆಟ್ಟಿ ಎರ್ಮಿನೇಲೆ, ವಿಟ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯ ನಿರ್ದೇಶಕ ರಜತ್ ಆಳ್ವಾ, ವಿಟ್ಲ ಯುವಕ ಮಂಡಲದ ಗೌರವಾಧ್ಯಕ್ಷ ಬಿಎಸ್ ರಮೇಶ್ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಮಾಜಿ ಅಧ್ಯಕ್ಷರು ಸುದರ್ಶನ್ ಪಡಿಯಾರ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಯುವಕ ಮಂಡಲದ ಅಧ್ಯಕ್ಷ ಸುಧೀರ್ ನಾಯ್ಕ್ ಸ್ವಾಗತಿಸಿ, ನಿಕಟಪೂರ್ವ ಅಧ್ಯಕ್ಷ ವಸಂತ ಶೆಟ್ಟಿ ವಂದಿಸಿದರು. ಮಾಜಿ ಅಧ್ಯಕ್ಷ ಡಾಕ್ಟರ್ ಲೋಕರಾಜ್ ವಿಟ್ಲ ಕಾರ್ಯಕ್ರಮ ನಿರೂಪಿಸಿದರು. ಕೋಶಾಧಿಕಾರಿ ಜನಾರ್ದನ ಪದ್ಮಶಾಲಿ ಬಹುಮಾನ ವಿಜೇತರ ಪಟ್ಟಿ ವಾಚಿಸಿದರು. ರಾಜರಾಮ ಶೆಟ್ಟಿ ಕೋಲ್ಪೆಗುತ್ತು ಹಗ್ಗ ಎಳೆಯುವ ಸ್ಪರ್ಧೆಗೆ ಚಾಲನೆ ನೀಡಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದರು. ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸಭಾ ಕಾರ್ಯಕ್ರಮದ ಬಳಿಕ ಶಾರದಾ ಆರ್ಟ್ಸ್ ಐಸಿರಿ ಕಲಾವಿದರು ಮಂಜೇಶ್ವರ ಇವರಿಂದ ಕಲ್ಜಿಗದ ಮಾಯ್ಕಾರೆ ಪಂಜುರ್ಲಿ ನಾಟಕ ಪ್ರದರ್ಶನಗೊಂಡಿತು. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಗಂಗಾಧರ, ಉಪಾಧ್ಯಕ್ಷರಾದ ಆನಂದ ವಿಆರ್ ಸೇರಿದಂತೆ ಯುವಕ ಮಂಡಲದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಊರಾಭಿಮಾನಿಗಳು ಉಪಸ್ಥಿತರಿದ್ದರು. ಸೈಂಟ್ ರೀಟಾ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಇದೀಗ ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಿನಾಯಕ ಶರಣು ನಿನಗೆ ಶರಣು, ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು, ವಿನಾಯಕ ಶರಣು ನಿನಗೆ ಶರಣು. ಪುರಿ ರಮೇಶ್ ಚಿರಶ್ರೀ ಇವರಿಗೆ ಯುವಕ ಮಂಡಲದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮದ ಗಣ್ಯ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಯುವಕ ಮಂಡಲದ ಅಧ್ಯಕ್ಷರಾದ ಶ್ರೀ ಸುಧೀರ್ ನಾಯ್ಕ್ ಇವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪಂಚಲಿಂಗೇಶ್ವರ ದೇವರ ಪಾದಕ್ಕೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಪ್ರಶಸ್ತಿ ವಿಜೇತ ಯುವಕ ಮಂಡಲ ವಿಟ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ 47ನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಸುಮಾರು 47 ವರ್ಷಗಳಿಂದ ಯಶಸ್ವಿಯಾಗಿ ಸಾಮಾಜಿಕ ಕಾರ್ಯ ಚಟುವಟಿಕೆಯನ್ನು ಮಾಡಿಕೊಂಡು ಯುವಕ ಮಂಡಲವು 46 ವರ್ಷಗಳಿಂದಲೂ ಮೊಸರು ಕುಡಿಕೆ ಉತ್ಸವವನ್ನು ಆಚರಿಸಿಕೊಂಡು ಬಂದಿರುತ್ತದೆ. ಪ್ರಸ್ತುತ ಈ ವರ್ಷದಲ್ಲಿ ಬಹಳಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಕಳೆದ ಒಂದು 15 ದಿವಸಗಳ ಒಂದು ಅಲ್ಪ ಅವಧಿಯಲ್ಲಿ ನಾವು ಇವತ್ತು ಈ ಒಂದು ಮೊಸರು ಕುಡಿಕೆ ಉತ್ಸವವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು
ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿ ಬಂದವರು, ಹಾಗೆ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು, ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರು, ಪ್ರಸ್ತುತ ಹಲವಾರು ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಇವತ್ತು ನಮ್ಮ ಯುವಕ ಮಂಡಲದ ಒಂದು ಮೊಸರು ಕುಡಿಕೆ ಉತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರಿಗೆ ಯುವಕ ಮಂಡಲದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವರು ನಮ್ಮ ಅತಿಥಿಗಳು ಶ್ರೀಯುತ ಹರೀಶ್ ಪೂಜಾರಿ, ಅಧ್ಯಕ್ಷರು ರೋಟರಿ ಕ್ಲಬ್ ವಿಟ್ಲ. ಇವರು ನಮ್ಮ ಯುವಕ ಮಂಡಲದ ಸದಸ್ಯರು ಕೂಡ ಹೌದು. ಇವತ್ತು ಸದಸ್ಯರಾಗಿಕೊಂಡು ಇವತ್ತು ರೋಟರಿ ಕ್ಲಬ್ ಎಂಬ ದೊಡ್ಡ ಸಂಸ್ಥೆಯಲ್ಲಿ ವಿಟ್ಲ ವಲಯದ ಅಧ್ಯಕ್ಷರಾಗಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಇವರು ಇವತ್ತು ನಮ್ಮ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರಿಗೆ ಯುವಕ ಮಂಡಲದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವರು ಅತಿಥಿಗಳು JCI ವಿಟ್ಲ ಇದರ ಅಧ್ಯಕ್ಷರು, ಹಲವಾರು ಸಾಮಾಜಿಕ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಬಡವರಿಗೆ ಸಹಕಾರವನ್ನು ಕೊಟ್ಟು JCIನ ಅಧ್ಯಕ್ಷರಾಗಿ, ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಯಲ್ಲಿ ನಾಯಕತ್ವವನ್ನು ಬೆಳೆಸಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಯಾಗಿ ಬಂದಿದ್ದಾರೆ. ಶ್ರೀಯುತ ಸಂತೋಷ್ ಕುಮಾರ್, ಇವರಿಗೂ ಕೂಡ ಯುವಕ ಮಂಡಲದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವರು ಅತಿಥಿಗಳು ವಸಂತ್ ಕುಮಾರ್ ಶೆಟ್ಟಿ ಎರ್ಮೆನಿಲಯ, ಇವರು ವಿಟ್ಲದ ಸಿಟಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡವರು ಇವತ್ತು ಈ ಒಂದು ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಯುವಕ ಮಂಡಲದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮತ್ತೊಬ್ಬರು ವಿಟ್ಲ ಲಯನ್ಸ್ ಕ್ಲಬ್ ಇದರ ಅಧ್ಯಕ್ಷರಾಗಿರುವಂತಹ ರಜಿತ್ ಆಲ್ವಾ, ಇವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಯುವಕ ಮಂಡಲದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಯುವಕ ಮಂಡಲದ ಗೌರವ ಅಧ್ಯಕ್ಷರಾದ ಆಗಿ ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಯುವಕರಂತೆ ನಮ್ಮ ಜೊತೆ ಓಡಾಡಿಕೊಂಡು ನಮಗೆ ಮಾರ್ಗದರ್ಶಕರಾಗಿ ಇದ್ದುಕೊಂಡು ಯುವಕ ಮಂಡಲದ ಗೌರವ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಯುವಕ ಮಂಡಲದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಶ್ರೀ ಸುಧೀರ್ ನಾಯ್ಕ್, ಅಧ್ಯಕ್ಷರು ಯುವಕ ಮಂಡಲ ವಿಟ್ಲ. ಯುವಕ ಮಂಡಲ ಕಳೆದ ಹಲವಾರು ವರ್ಷಗಳಿಂದ ವಿಟ್ಲದ ಸಾಮಾಜಿಕ, ಧಾರ್ಮಿಕ ಹಾಗೂ ಇನ್ನಿತರ, ಅದು ಕ್ರೀಡೆ ಇರ್ಬೋದು ಅಥವಾ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಎಲ್ಲದರಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡು ವಿಟ್ಲದಲ್ಲಿ ಹೆಸರುವಾಸಿಯಾಗಿರುವಂತಹ ಸಂಸ್ಥೆ. ಇವತ್ತಿನ ಸಮಾರೋಪ ಸಮಾರಂಭದ ಎಲ್ಲ ಗಣ್ಯಾತಿಥಿಗಳನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ಶ್ರೀ BS ರಮೇಶ್, ಗೌರವಾಧ್ಯಕ್ಷರು ಯುವಕ ಮಂಡಲ ವಿಟ್ಲ, ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ಶ್ರೀಮತಿ ಭವ್ಯ ರಾಜೇಶ್, ಇವರು ಶ್ರೀಮತಿ ಮಲ್ಲಿಕಾ ಪಕ್ಕಳ, ಸದಸ್ಯರು, ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ, ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ಯುವಕ ಮಂಡಲದ ಗೌರವಾಧ್ಯಕ್ಷರಾದಂಥ ಶ್ರೀಯುತ BS ರಮೇಶ್ ರವರು ಎಲ್ಲ ಗಣ್ಯ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಶ್ರೀಯುತ ಗೌರವಾಧ್ಯಕ್ಷರಾದ ಶ್ರೀಯುತ BS ರಮೇಶ್ ರವರಿಗೆ ಶ್ರೀ ಗಂಗಾಧರ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯುವಕ ಮಂಡಲದ ಒಂದು ಹಾದಿಯನ್ನು ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಪ್ರಾಸ್ತಾವಿಕ ಭಾಷಣದಲ್ಲಿ ಯುವಕ ಮಂಡಲದ ಮಾಜಿ ಅಧ್ಯಕ್ಷರು ಶ್ರೀ ಸುದರ್ಶನ್ ಪಡಿಯಾರ್ ವಿಟ್ಲ. ಇರುವಂಥ
ಎಲ್ಲ ಸಭಿಕ ವೃಂದದರೇ, ಯುವಕ ಮಂಡಲ ಸದಸ್ಯರೇ, ಪತ್ರಕರ್ತ ಮಿತ್ರರೇ ಮತ್ತು ಆತ್ಮೀಯರೇ, 47 ವರ್ಷದಿಂದ ನಾವು ಮೊಸರುಡಿಕೆ ಉತ್ಸವವನ್ನು ಮಾಡ್ತಾ ಬಂದಿದ್ದೇವೆ. ಪ್ರಾರಂಭದಲ್ಲಿ ಪಂಚಾಯತಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದಂದು ಮಂಜು ವಿಟ್ಲ ಇದ್ದರು, ನಂತರ ಪೋಪೋ ಮಾಸ್ಟರ್ ಇದ್ದರು, ನಂತರ ಮೋಹನ್ ಶೆಟ್ಟಿಯವರು ಇದರ ಒಂದು ಸಾರಥ್ಯವನ್ನು ವಹಿಸಿಕೊಂಡು ಮುಂದೆ ಹೋಗ್ತಾ ಇದ್ದರು. ನಂತರ ಹಲವಾರು ಗಣ್ಯರು ಹೇಳಿದರೆ ನಮ್ಮ ಯುವಕ ಮಂಡಲದ ಅಧ್ಯಕ್ಷರಾಗಿಕೊಂಡು ಕೆಲಸವನ್ನು ಮಾಡ್ತಾ ಮುಂದೆ ಹೋಗಿ ಸಾಗ್ತಾ ಇದ್ದರು. 25ನೇ ವರ್ಷಕ್ಕೆ ನಾವು ಕಾಲಿಟ್ಟಾಗ ಯಾಕೆ ನಾವು ಕಾರ್ಯಕ್ರಮ ಮಾತ್ರ ಮಾಡೋದಲ್ಲ, ಊಟದ ಕಾರ್ಯಕ್ರಮವನ್ನು ಕೂಡ ಇಟ್ಟು ಎಲ್ಲರನ್ನೂ ಇದು ಮಾಡಬೇಕು ಅಂತ ಹೇಳಿ ನಾವೊಂದು ಆಲೋಚನೆ ಮಾಡಿದೆವು. ನಮ್ಮ ಆಗ ಅಧ್ಯಕ್ಷರಾಗಿದ್ದವರು ರಮೇಶ್ BSನವರು ಮತ್ತು ಗಂಗಾಧರ್ ಅವರಿಗೆ ಆಲೋಚನೆ ಬಂತು. ಊರಿನವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು, ಊಟವನ್ನು ಕೊಟ್ಟರೆ ಮಧ್ಯಾಹ್ನಕ್ಕೆ ಮಕ್ಕಳಿಗೂ ಮತ್ತು ಸಾರ್ವಜನಿಕ ಒಳ್ಳೆಯದಾಗ್ತದೆ, ವಾಪಸ್ ಹೋಗಿಕೊಂಡು ಬರೋಕ್ಕೆ. 25ನೇ ವರ್ಷದಿಂದ ನಾವು ಊಟದ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಂಡೆವು. ಭಾಳ ಯಶಸ್ವಿಯಾಗಿ ಊಟದ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ನಮ್ಮದು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಮಧ್ಯಾಹ್ನದ ಊಟ ಇಟ್ಟ ನಂತರ ದಿನದಿಂದ ಇವತ್ತು 2,500 ಜನ ಊಟ ಮಾಡಿದ್ದಾರೆ. ನಮಗೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಮತ್ತು ಅನೇಕ ದೇವಸ್ಥಾನದಿಂದ ಸುಮಾರು ವರ್ಷದಿಂದ ಅಲ್ಲಿಂದ ಫುಡ್ ಗ್ರೈನ್ಸ್ ಬರ್ತಾ ಉಂಟು. ಈ ವರ್ಷವೂ ಸ್ವಲ್ಪ ಬಂದಿದೆ, ಕಮ್ಮಿಯಾಗಿದೆ, ಆದರೂ ಬಂದಿದೆ. ನಮ್ಮ ವಿಟ್ಲ ಯುವಕ ಮಂಡಲ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದೆ ಸುಮಾರು ವರ್ಷದಿಂದ. ರಾಜ್ಯ ಮಟ್ಟದ ಯುವಜನ ಮೇಳವನ್ನು ವಿಟ್ಲದಲ್ಲಿ 13-14 ಸಾಲಿನ ಯುವಜನ ಮೇಳವನ್ನು ನಾವು ಕೂಡ ವಿಟ್ಲದಲ್ಲಿ ಭಾಳ ಅದ್ಧೂರಿಯಾಗಿ ನೆರವೇರಿಸಿದ್ದೇವೆ. ಮಾನ್ಯ ಅಂದಿನ ಉಸ್ತುವಾರಿ ಸಚಿವರಾಗಿ ರಾಮನಾಥ್ರೈಗಳ ನೇತೃತ್ವದಲ್ಲಿ ಯುವಕ ಮಂಡಲದ ಪ್ರತಿಯೊಬ್ಬರು ಸದಸ್ಯರು ಶಕ್ತಿ ಮೀರಿ ದುಡಿದಿದ್ದಾರೆ. ಭಾಳ ಯಶಸ್ವಿಯಾಗಿದೆ. ಆಗಿದ್ದ DC AB ಇಬ್ರಾಹಿಮರು ನಮ್ಮನ್ನು ಭಾರಿ ಶ್ಲಾಘಿಸಿದ್ದಾರೆ ಮತ್ತು ಯುವಕ ಮಂಡಲಕ್ಕೆ ಒಂದು ರಾಜ್ಯದಲ್ಲಿ ಹೆಸರು ಕೂಡ ಬಂದಿದೆ. ನಮಗೆ ಪ್ರಶಸ್ತಿ ಕೂಡ ಯುವಕ ಮಂಡಲಕ್ಕೆ ಬಂದಿದೆ. ನಾನು ಅಧ್ಯಕ್ಷನಾಗಿ 10 ವರ್ಷ ಇದ್ದೆ, ಆಗ ಪ್ರಶಸ್ತಿ ಕೂಡ ನಮ್ಮ ಯುವಕ ಮಂಡಲಕ್ಕೆ ಬಂದಿದೆ. ನಮ್ಮಲ್ಲಿ ಜನಾರ್ದನ್ ಪದ್ಮಶಾಲಿಯವರು, ರವೀಶರು ಮತ್ತು ಸದಾನಂದ ಸೇರಾಜಿಯವರು, ರಾಜೇಶ್ ಭಟ್, ವಿಜಯ್ ಕುಮಾರ್ ಇವರೆಲ್ಲರೂ ಅಧ್ಯಕ್ಷರಾಗಿದ್ದರು ನಮ್ಮ ಯುವಕ ಮಂಡಲದಲ್ಲಿ. ಎಲ್ಲರೂ ಇನ್ನೊಬ್ಬರನ್ನು ನಾನು ಗುರುತಿಸಲೇಬೇಕು, ಈಗಿಲ್ಲ, ಸುಬ್ರಹ್ಮಣ್ಯ ಹೊಳ್ಳರು ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಶಕ್ತಿ ಮೀರಿ ದುಡಿದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇನ್ನೋರ್ವರು ನನ್ನ ಆತ್ಮೀಯ ಮಿತ್ರ MC ಮಠದ ಲೋಕರಾಜ್, ಇವರ ಇರುವಾಗಲೇ ನಾವು ರಾಜ್ಯ ಮಟ್ಟದ ಯುವಜನ ಮೇಳವನ್ನು ಸಂಘಟಿಸಿದ್ದು. ನಾನು ಗೌರವಾಧ್ಯಕ್ಷ ಆಗಿದ್ದೆ. ಅವರು ಕೆಲಸದಲ್ಲಿ ಇದ್ದರೂ ಕೂಡ ಇಲ್ಲಿ ಬಂದು ದಿನ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದರು. ಅವರು ಡಾಕ್ಟರೇಟ್ ಪದವಿಯನ್ನು ಕೂಡ ಈಗ ಪಡೆದಿದ್ದಾರೆ. ಈ ವರ್ಷ ಕೂಡ ನಾವು ಯುವಕ ಮಂಡಲ ಹಲವು ಕೆಲವರಿಗೆ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ, ಕೆಲವರಿಗೆ ಮನೆ ಕಟ್ಟಲಿಕ್ಕೆ, ಕೆಲವರಿಗೆ ಶಕ್ತಿಹೀನರಿಗೆ ಕೂಡ ದುಡ್ಡನ್ನು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಕೂಡ ನಾವು ಸಂತೋಷ ಪಡ್ತೇವೆ. ಮತ್ತು ಜಿಲ್ಲಾ ಮಟ್ಟದ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಕೂಡ ನಾವು ಇಲ್ಲಿ ಕೋಟಿಕೇರಿಯಲ್ಲಿ ಒಂದು 10 ವರ್ಷದ ಮೊದಲು ಅತ್ಯಂತ ಯಶಸ್ವಿ ರೀತಿಯಲ್ಲಿ ಮಾಡಿದ್ದೇವೆ. ಅಭಯ್ ಚಂದ್ರ ಜೈನ್ ಆಗ ಯುವಜನ ಸೇವಾ ಸಚಿವರಾಗಿದ್ದರು, ಅವರು ಕೂಡ ಆಗ ಇಲ್ಲಿ ಬಂದಿದ್ದರು. ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡ ಯುವಕ ಮಂಡಲ ನಿಮ್ಮೆಲ್ಲರ ಸಹಕಾರದಿಂದ ವರ್ಷ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು. ಈ ವರ್ಷ ನಮಗೆ ಅಡೆತಡೆ ಬಂತು. ಯಾಕೆ ಹೇಳಿದರೆ ಸರ್ಕಾರದ ಧೋರಣೆಯಿಂದಾಗಿ ಶಾಲೆ ಮೈದಾನದಲ್ಲಿ ಮಾಡಬಾರ್ದು, ಆದರೆ ನಮಗೆ ಯಾವುದೇ ರೀತಿಯ ತೊಂದರೆಯನ್ನು ಶಾಲೆಯವರು ಮಾಡಲಿಲ್ಲ. ಸ್ಟೇಷನ್ನ ನಾಗರಾಜ ಸರ್ಕಲ್ ಕೂಡ ಯಾವುದೇ ರೀತಿ ತೊಂದರೆ ಮಾಡಲಿಲ್ಲ. ನೀವು ಮಾಡಿ, ನಿಮ್ಮ ಬೆನ್ನ ಹಿಂದೆ ನಾವಿದ್ದೇವೆ ಎಂದು ಹೇಳಿದವರು ಶಾಲೆಯವರು ಮತ್ತು ಪೊಲೀಸ್ ಇಲಾಖೆ. ಅವರನ್ನು ಮೆಚ್ಚಬೇಕು. ಯಾಕೆಂದರೆ 47 ವರ್ಷದಲ್ಲಿ ನಾವು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಮಾಡಿ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತದೆ. ಯಾಕೆ ಹೇಳಿದರೆ ಈಗ ಹರೀಶ್ ಇದ್ದಾರೆ, ರೋಟರಿ ಕ್ಲಬ್ ಅಧ್ಯಕ್ಷರು, ಅವರು ಸಾಮಾಜಿಕ ಚಟುವಟಿಕೆ, ಪಂಚಾಯತ್ ಮೆಂಬರ್ ಕೂಡ ಆಗಿದ್ದಾರೆ. ಎಲ್ಲ ರೀತಿಯ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದಾರೆ. ವಸಂತ್ ಶೆಟ್ಟಿ ಅವರಿದ್ದಾರೆ, ಅವರು 18 ವರ್ಷ ನಾನಿರುವಾಗ ಸುಬ್ರಹ್ಮಣ್ಯದಿಂದ ಸಾಮಾನ್ಯ ಅವರೇ ತರ್ತಾ ಇದ್ದರು, ಓನ್ಕಟ್ಟಿಯಿಂದ, ಸುಬ್ರಹ್ಮಣ್ಯ ಅಂತ ಪುತ್ತೂರಿಂದ. ಅದು ಕೂಡ ನಮಗೆ ಸಂಜೆ ಇವತ್ತು ಅಧ್ಯಕ್ಷರಾಗಿ ನಮ್ಮ ಇಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲರೂ ಇಲ್ಲಿದ್ದ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಇದ್ದಾರೆ. ಮಲ್ಲಿಕಾ ಪಕ್ಕಳನ್ನು ಕೂಡ ನಾವು ಭಾಳ ಅಭಿನಂದಿಸ್ತಾ ಇದ್ದೇನೆ. ನಾವು ಫೋನ್ನಲ್ಲೇ ಅವ್ರ ಹತ್ರ ಮಾತಾಡಿದ್ದು. ನಾನು ಖಂಡಿತ ಬರ್ತೇನೆ ಅಂತ ಹೇಳಿದರೆ ಸಮಯಕ್ಕೆ ಮೊದಲಾಗಿ ಅವರು ಬಂದಿದ್ದಾರೆ. ಅವರ ಒಂದು ಧಾರ್ಮಿಕ ಇಲಾಖೆಯಲ್ಲಿ ಸದಸ್ಯರಾಗಿದ್ದಾರೆ ರಾಜ್ಯ ಮಟ್ಟದ್ದು. ಅದು ಕೂಡ ಯಶಸ್ವಿಯಾಗಿ ನಡೀಲಿ. ಮುಂದೆ ನಮ್ಮ ಯಾವುದೇ ಕಾರ್ಯಕ್ರಮ ಭಾಳ ಯಶಸ್ವಿಯಲ್ಲಿ ಮುನ್ನೋಗಬೇಕಾದ್ರೆ ನಮಗೆ ಒಂದು 4-5 ದೇವಸ್ಥಾನಗಳ ಫುಡ್ ಗ್ರೈನ್ಸನ್ನು ನೀವು ಖುದ್ದು ಮುತುವರ್ಜಿ ವಹಿಸಿ ನಮಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಯುವಕ ಮಂಡಲಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು.
ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸಿ ನಾನು ಈ ಒಂದು ಪ್ರಾಸ್ತಾವಿಕ ಭಾಷಣ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಧನೆಗಳ ವಿವರಗಳನ್ನು ಸವಿವರವಾಗಿ ತಿಳಿಸಿದ ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ಶ್ರೀ ಸುದರ್ಶನ್ ಪಡಿಯಾರ್, ಮಾಜಿ ಅಧ್ಯಕ್ಷರು, ಯುವಕ ಮಂಡಲ ವಿಟ್ಲ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳಾಗಿ ಇರುವವರು ಶ್ರೀ ವಸಂತಕುಮಾರ್ ಶೆಟ್ಟಿ ಎರ್ಮನಿಲೆ, ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಸಿಟಿ ವಿಟ್ಲ. ಲಯನ್ಸ್ ಕ್ಲಬ್ ಮತ್ತು ಯುವಕ ಮಂಡಲಕ್ಕೆ ಬಹಳಷ್ಟು ಅನನ್ಯತೆ. ಅದು ಲಯನ್ಸ್ ಕ್ಲಬ್ನ ಯಾವುದೇ ಕಾರ್ಯಕ್ರಮವಾಗಿರಲಿ ಅಥವಾ ಯುವಕ ಮಂಡಲದ ಕಾರ್ಯಕ್ರಮವಾಗಿರಲಿ, ಲಯನ್ಸ್ನ ಯಾರಾದರೂ ಅತಿಥಿಗಳು ನಮ್ಮೊಂದಿಗೆ ಪಾಲ್ಗೊಳ್ಳುವುದು ಬಹಳ ವರ್ಷಗಳಿಂದ ನಡೆದು ಬಂದಿರುವಂಥದ್ದು. ಪ್ರತಿಯೊಂದರಲ್ಲಿಯೂ ಸಹಕಾರ ನೀಡುವಂಥ ಸಂಸ್ಥೆ ಅದು ಯುವಕ ಮಂಡಲ ಹಾಗೂ ಲಯನ್ಸ್ ಕ್ಲಬ್. ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಟ್ಲ ಸಿಟಿಯ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಶ್ರೀ ವಸಂತ್ ಕುಮಾರ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಅತಿಥಿ ಭಾಷಣದಲ್ಲಿ ಇಂದು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಲ್ಲಿಕಕ್ಕನವರೇ, ನಾವು ಒಂದು 2-3 ದಿನದ ಹಿಂದೆ ಯಾವುದೋ ಒಂದು ಫಂಕ್ಷನ್ ಒಟ್ಟಿಗೆ ಇದ್ದೀವಿ, ಇಲ್ಲಿ ಏನೋ ಒಂದು ಕಾರ್ಯಕ್ರಮದಲ್ಲಿ. ಈಗ ವಾಪಸ್ 2 ದಿನ ನಮ್ಮ ಒಟ್ಟಿಗೆ ಅವರೊಟ್ಟಿಗೆ ನಾವು ಸ್ಟೇಜ್ ಹಂಚಿಕೊಳ್ಳುವ ಒಂದು ಅವಕಾಶ ಸಿಕ್ಕಿದೆ. ಹಾಗೆಯೇ ನಮ್ಮ ಲಾಟ್ರಿ JC ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರೇ, ವಿಟ್ಲ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ರಜಿತ್ ಆಲ್ವರೇ, ಯುವಕ ಮಂಡಲದ ಗೌರವ ಅಧ್ಯಕ್ಷರಾದ ರಮೇಶ್ ಅಣ್ಣನವರೇ, ಲಾಟ್ರಿ ಕ್ಲಬ್ಬಿನ ಹರೀಶ್ ಅಣ್ಣನವರೇ, ಹಾಗೂ ಯುವಕ ಮಂಡಲದ ಅಧ್ಯಕ್ಷರಾದ ಸುಧೀರ್ ಅವರೇ, ಹಾಗೆ ನಮ್ಮ ಸುದರ್ಶನ್ ಪಡಿಯಾರ್ ಅವರೇ, ಇಂದಿನ ಅಧ್ಯಕ್ಷರಾದ ವಸಂತ್ ಶೆಟ್ಟಿ ಅವರೇ, ಲೋಕರಾಜರೇ, ಪದ್ಮ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಹಿತೈಷಿಗಳೇ, ಸ್ನೇಹಿತರೇ, ಹಾಗೆ ನಮ್ಮನ್ನು ಇತ್ತೀಚೆಗೆ ಅಗಲಿದ ನಮ್ಮ LN ಕೋಡೂರ್ ಅವರನ್ನು ಸ್ಮರಿಸುತ್ತಾ ಈ ಶುಭ ಸಂಜೆಯ ಶುಭ ಕಾಮನೆಗಳೊಂದಿಗೆ ನಿಮಗೆಲ್ಲರಿಗೂ ನಮಸ್ತೆ. ನಾನು ಇಲ್ಲೆಲ್ಲೋ ಬರುವಾಗ ಒಂದು ಅಂಗಡಿಗೆ ಹೋದೆ, ಬಾಳೆಹಣ್ಣು ಬೇಕಿತ್ತು, ಹೋಗಿದ್ದೆ. ಒಂದು ಅಂಗಡಿಯಲ್ಲಿ ಹೋಗಿ ಕೇಳುವಾಗ 50 ರೂಪಾಯಿ ಅಂತ ಹೇಳಿದ್ರು ಒಂದು KGಗೆ. ಅದು ಜಾಸ್ತಿ ಆಯ್ತು ಅಂದರೆ ಮತ್ತೆ ಪಕ್ಕದ ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಅವರು ಹೇಳಿದ್ರು 30 ರೂಪಾಯಿ ಅಂತೇಳಿ. ಆಶ್ಚರ್ಯ ಆಯಿತು, ಆ ಪಕ್ಕದ ಅಂಗಡಿಯಲ್ಲಿ 50, ಈ ಅಂಗಡಿಯಲ್ಲಿ 30. ಹಾಗೆ ವಾಪಸ್ ಪಕ್ಕದ ಅಂಗಡಿ 50 ಹೇಳಿದವನ ಅಂಗಡಿ ಹೋಗಿ ಕೇಳಿದೆ, ಯಾಕಣ್ಣ ಇಲ್ಲಿ 50 ಅಲ್ಲಿ 30 ರೂಪಾಯಿ ಕೊಡ್ತಾರಲ್ಲ ಅಂದ. ಅದಕ್ಕೆ ಅವ ಹೇಳಿದ, ಅದು ಅವಂದು ಹಣ್ಣು ಎಲ್ಲ ಬಿದ್ದು ಲೂಸು ಚಿಲ್ಲರೆ ಆಗಿದ್ದು, ನಂದು ನೋಡಿ ಫುಲ್ ಗೊನೆಯಲ್ಲೇ ಇದೆ, ಹಾಗೆ ನನಗೆ 51. ಯಾಕೆ ಹೇಳಿದೆ ಅಂತ ಹೇಳಿದರೆ, ಈ ಮಾತನ್ನು ನಾವು ಯುವಕ ಮಂಡಲದ ಒಟ್ಟಿಗೆ ಆದಾಗ ಮಾತ್ರ ಈ ಯಾವುದೋ ಒಂದು ಕಾರ್ಯ ಪ್ರಶಸ್ತಿ ಇದು ಮಾಡಲಿಕ್ಕೆ ಸಾಧ್ಯ. ಹಾಗೆ ನಾವು ಒಬ್ಬರೇ ಹೋದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಯುವಕ ಮಂಡಲದ ಒಟ್ಟಿಗೆ ಹೋಗುವ. ಹಾಗೆ ನಮಗೆ ಲಯನ್ಸ್ ಕ್ಲಬ್ ವಿಟ್ಲ ಸಿಟಿ ಮತ್ತು ಲಯನ್ಸ್ ಕ್ಲಬ್ ಮತ್ತು ಯುವಕ ಮಂಡಲ ಎರಡು ಒಟ್ಟೊಟ್ಟಿಗೆ, ನಾವು ನಮ್ಮ ಕ್ಲಬ್ಬಿನ ಇದ್ದವರು ಯುವಕ ಮಂಡಲದಲ್ಲಿ ಇದ್ದರು, ಯುವಕ ಮಂಡಲದಲ್ಲಿ ಇದ್ದವರು ನಮ್ಮ ಲಯನ್ಸ್ ಎಲ್ಲ ಇದ್ದಾರೆ. ಹಾಗೆ ನಾನು ಸಹ ಒಬ್ಬ ಯುವಕ ಮಂಡಲದ ಸದಸ್ಯ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಯುವಕ ಮಂಡಲಕ್ಕೆ ಪ್ರಶಸ್ತಿ ವಿಜೇತ ಅಂತ ಮೇಲೆ ಬರೀತಾರೆ. ಅದು ಯಾಕೆಂದರೆ ನಮ್ಮ ಪಡಿಯಾರು ಅಧ್ಯಕ್ಷರಾಗಿದ್ದ ಅವರ ಕಾರ್ಯವನ್ನು ನೋಡಿ ಪ್ರಶಸ್ತಿ ಬಂದಿದೆ, ಹಾಗಾಗಿ ಪ್ರಶಸ್ತಿ ವಿಜೇತ ಅಂತ ಹೇಳಿ. ಆಮೇಲೆ ಸ್ವಲ್ಪ ಬಿಟ್ಟ ಮೇಲೆ ಪಡಿಯಾರು ನಮ್ಮದು ಗೌರವಾಧ್ಯಕ್ಷರಾದರು ಯುವಕ ಮಂಡಲದ್ದು, ಹಾಗೂ ನಾನು ಸಹ ಅವರೊಟ್ಟಿಗೆ ಕೆಲಸ ಮಾಡಿದವ. ಆವಾಗ ರಾಜ್ಯ ಮಟ್ಟದ ವಿಟ್ಲವನ್ನು ರಾಜ್ಯ ಮಟ್ಟದ ಮೂಲೆ ಮೂಲೆಯಲ್ಲಿ ಗುರುತಿಸಿದವರು ನಮ್ಮ ಪಡಿಯಾರು. ಯೋಜನಾ ಮೇಳ ಮಾಡಿ ರಾಜ್ಯದ ಎಲ್ಲ ಜನರನ್ನು ವಿಟ್ಲಕ್ಕೆ ಕರೆಸಿ ವಿಟ್ಲವನ್ನು ಪರಿಚಯಿಸಿದವರು. ಹಾಗಾಗಿ ಯುವಕ ಮಂಡಲ ಮತ್ತು ಲಯನ್ಸ್ ಕ್ಲಬ್ ಎಲ್ಲ ತುಂಬ ಒಟ್ಟಿಗೆ, ನಮ್ಮ ಬಲ್ಲಾಳರು, ಮೋಹನ್ ಕಟ್ಟೆಯವರು, ಹಾಗೆ ಇಂದಿನ ಅಧ್ಯಕ್ಷರಾದ ಪಡಿಯಾರ್, ಮತ್ತು ಪಡಿಯಾರು ಲಯನ್ಸ್ ಅಧ್ಯಕ್ಷರಾಗಿದ್ದರು. ನಮ್ಮ ಲಯನ್ಸ್ನ ಮತ್ತೊಬ್ಬರು ಸದಾನಂದ ಗೌಡ ಸೇರಾಜಿ ಅವರು ಸಹ ಯುವಕ ಮಂಡಲದ ಅಧ್ಯಕ್ಷರಾಗಿ ಕಳೆದ 2 ವರ್ಷಕ್ಕಿಂತ ಇದ್ದವರು. ಹಾಗೆ ಫುಲ್ಲು ಹತ್ತಿರ ಸಂಬಂಧ ಲಯನ್ಸ್ ಕ್ಲಬ್ ಮತ್ತು ಯುವಕ ಮಂಡಲ. ಹಾಗಾಗಿ ಯುವಕ ಮಂಡಲದಿಂದ ಮತ್ತೆ ಇಲ್ಲಿ ಇಬ್ಬರು ಇದರ ಯುವಕ ಮಂಡಲ ಈಗ ಇದೆ ಅಂದರೆ ಇದಕ್ಕೆ ಇಬ್ಬರು ಪಿಲ್ಲರ್ ಇದ್ದಾರೆ. ಯಾರು ಅವರು ಮತ್ತು ಅವರೆಲ್ಲ ಮೂಲೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಂದು ನಮ್ಮ ಗಂಗಾಧರನ್ನ, ಮತ್ತೊಂದು ನಮ್ಮ ಜನಾರ್ದನ್ ಪದ್ಮನವರು. ಅವರು ಇಲ್ಲದಿದ್ದರೆ ಇದು ಖಂಡಿತ ಸಾಧಾರಣ 75% ಕೆಲಸ ಮಾಡೋದು ಅವರಿಬ್ಬರೇ. ಅಧ್ಯಕ್ಷರು ಇದ್ದೇವೆ, ನಮಗೊಂದು 25% ಜವಾಬ್ದಾರಿ ಇಲ್ಲ, ಜಾಸ್ತಿಯಾಗಿ ಅವರೇ ಮಾಡ್ತಾ ಇರ್ತಾರೆ ಅಧ್ಯಕ್ಷರಿಗಿಂತ. ಹಾಗಾಗಿ ಅವರು 2 ಪಿಲ್ಲರ್ ಇಲ್ಲಿ ಯುವಕ ಮಂಡಲ. ಅದು ಅವರ ಇಲ್ಲದ್ರೆ ನಡೆಯೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ನನಗೆ.
ಕಲೆಕ್ಷನ್ ಮಾಡೋದು ಎಲ್ಲ ಇದು ಮಾಡೋದೆಲ್ಲ ಅವರೇ. ಹಾಗಾಗಿ ಯುವಕ ಮಂಡಲ ಅಂತ ಒಟ್ಟೊಟ್ಟಿಗೆ ಇರ್ತದೆ. ಹಾಗಾಗಿ ಮತ್ತು ಯುವಕ ಮಂಡಲವು ಯಾರಿಗೆ ಅಗತ್ಯ ಉಂಟ ಅವರಿಗೆ ಮಾತ್ರ ಸೌಲಭ್ಯ ಕೊಡ್ಬೋದು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಿಗುವಂತೆ ಮಾಡುವಂಥ ಯುವಕ ಮಂಡಲ ಇದ್ದವನಿಗೆ ಕೊಟ್ಟು ಏನು ಪ್ರಯೋಜನ ಇಲ್ಲ, ಅವನಿಗೆ ಸಾಕ ಮೂಲೆಯಲ್ಲಿ ಬಿಸಾಡ್ತಿರ್ತಾನೆ. ಯಾರಿಗೆ ಅಗತ್ಯ ಉಂಟ ಅವರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಯುವಕ ಮಂಡಲ. ಇನ್ನೂ ಸಹ ನಮ್ಮ ಈಗಿನ ಹೊಸ ಅಧ್ಯಕ್ಷರು ಸುಧೀರಣ್ಣ ಒಳ್ಳೊಳ್ಳೆ ಕೆಲಸ ಮಾಡಲಿ, ಕಟ್ಟಕಡೆಯ ವ್ಯಕ್ತಿಗೂ ಸವಲತ್ತು ಸಿಗಲಿ ಅಂತ ಹೇಳುತ್ತಾ ಆಶಿಸ್ತಾ. ನಮ್ಮ ಇವತ್ತು MLA ಬರಲಿಲ್ಲ, ಅವರಲ್ಲಿಂದು ಮನವಿ ಇತ್ತು, ನಂದು ಬಂದಿದ್ದರೆ ಅವರಲ್ಲಿಂದು ಮನವಿ ಇತ್ತು. ವಿಟ್ಲ ಮೊದಲೊಂದು ತುಂಬ ವರ್ಷಕ್ಕೆ ಮೊದಲು ವಿಧಾನಸಭೆಯಲ್ಲಿ ಒಂದು ಸೀಟ್ ಇತ್ತು ವಿಟ್ಲ ಅಂತ, ಅದು ಈಗ ಇಲ್ಲ, ತುಂಬ ಸಮಯ ಹೋಗಿದೆ. ಆಗ ವಿಟ್ಲದ ಯಾರೂ ಇಲ್ಲ, ಮರೆಸಿಬಿಟ್ಟಿದ್ದಾರೆ. ಹಾಗಾಗಿ ವಿಟ್ಲವನ್ನು ತಾಲೂಕು ಮಾಡಬೇಕಂತ ಅವರಲ್ಲಿ ನನ್ನೊಂದು ಮನವಿ ಇತ್ತು. ಭಾಳ ತುಂಬ ಇದು ಮತ್ತು ವಿಧಾನಸಭೆಗೆ ಇಲ್ಲಲ್ಲ, ತಾಲೂಕು ಆದರೂ ಅದಕ್ಕಿಂತ ಚಿಕ್ಕದಿಗೆ ಆಗಿದೆ. ನಮ್ಮೆಲ್ಲ ಬೇಡಿಕೆ ಇದೆ, ಅವ್ರು ಬರಲಿಲ್ಲ, ಇಲ್ಲದ್ರೆ ಹೇಳ್ಬೇಕಿತ್ತು. ಹಾಗಾಗಿ ನಮ್ಮ ಮುಂದಿನ ಅಧ್ಯಕ್ಷರು ಒಳ್ಳೆಯ ಕಾರ್ಯಕ್ರಮ ಮಾಡಿ ಒಳ್ಳೆಯ ಯಶಸ್ಸು ನಾಡಲಿ ಅಂತ, ಇನ್ನೊಂದೊಮ್ಮೆ ಪ್ರಶಸ್ತಿ ಬರಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ವಂದನೆಗಳು. ನಮಗೆ ಮುಖ್ಯ ಅತಿಥಿ ಭಾಷಣವನ್ನು ನೆರವೇರಿಸಿದ ಶ್ರೀಯುತ ವಸಂತ್ ಕುಮಾರ್ ಶೆಟ್ಟಿ ಎರ್ಮನಿಲೆ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಸಿಟಿ ವಿಟ್ಲ, ಇವರಿಗೆ ಯುವಕ ಮಂಡಲದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇನ್ನೋರ್ವ ಅತಿಥಿ ಶ್ರೀ ರಜಿತ್ ಆಳ್ವಾ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ವಿಟ್ಲ ಹಾಗೂ ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕ ಸಂಸ್ಥೆಯ ನಿರ್ದೇಶಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ತೆ. ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೂಡ. ವೇದಿಕೆಯಲ್ಲಿರುವ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ಮಲ್ಲಿಕಾಕ್ಕನವರೇ, ಹಾಗೆ ವಿಟ್ಲ ಸಿಟಿ ಲಯನ್ಸಿನ ಅಧ್ಯಕ್ಷರಾದಂತಹ ವಸಂತ್ ಶೆಟ್ರೆ, ನಮ್ಮ ಆತ್ಮೀಯರಾದಂತಹ JCIನ ಅಧ್ಯಕ್ಷರು ಆದಂತಹ ಸಂತೋಷ್ ಶೆಟ್ರೆ, ಯುವಕ ಮಂಡಲದ ಗೌರವಾಧ್ಯಕ್ಷರಾದಂತಹ ರಮೇಶಣ್ಣನವರೇ, ಹಾಗೆ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದಂಥ ಆತ್ಮೀಯರು ಆಗಿರತಕ್ಕಂತಹ ಹರೀಶಣ್ಣನವರೇ, ಪ್ರಮುಖವಾಗಿ ಈ ಕಾರ್ಯಕ್ರಮದ ರೂವಾರಿ ಸುಧೀರಣ್ಣನವರೇ, ಯುವಕ ಮಂಡಲದ ಅಧ್ಯಕ್ಷರು. ಬಹುಶಃ ಧಾರ್ಮಿಕವಾಗಿ ಮಾತಾಡುವಂತಹ ಒಂದು ಪ್ರೌಢಿಮೆ ನನ್ನಲ್ಲಿಲ್ಲ. ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಇಲ್ಲಿ ಪ್ರಸ್ತಾವಿಸ್ತೇನೆ. ಶ್ರೀಕೃಷ್ಣ ಅವತಾರ ಪುರುಷ, ಅಂದರೆ ದೇವರು ಮನುಷ್ಯ ರೂಪದಲ್ಲಿ ಅವತರಿಸಿ ನಮಗೆ ಯಾವ ರೀತಿ ಜೀವನವನ್ನು ಮಾಡಬೇಕು ಎನ್ನುವುದನ್ನು ತಿಳಿಸಿಕೊಟ್ಟವರು. ನಾವು ಬಹುಶಃ ಇಂದಿನ ಮಕ್ಕಳಲ್ಲಿ ಇದರ ಬಗ್ಗೆ ಜಾಗೃತಿಯನ್ನೇ ಹೊಂದಿಲ್ಲ. ಮಹಾಭಾರತದ ಕಥೆಗಳು ಯಾವುದು ಕೂಡ ಮಕ್ಕಳಿಗೆ ಗೊತ್ತಿಲ್ಲ. ಮಹಾಭಾರತದಲ್ಲಿ ಶ್ರೀಕೃಷ್ಣನ ತಂತ್ರವೂ ಇದೆ, ಶಕುನಿಯ ಕುತಂತ್ರವೂ ಇದೆ. ಹಾಗಾಗಿ ಮಕ್ಕಳಿಗೆ ತಂತ್ರ ಬೇಕಾ ಕುತಂತ್ರ ಬೇಕಾ, ಯಾವುದು ಬೇಕು ಯಾವುದು ಬೇಡ ಎನ್ನುವುದನ್ನು ನಮ್ಮ ಗ್ರಂಥಗಳು ನಮಗೆ ಬಹಳ ಹಿಂದೆಯೇ ನಮಗೆ ಬುನಾದಿ ಹಾಕಿ ಕೊಟ್ಟಿದೆ, ನೀವು ಯಾವ ರೀತಿ ಮಕ್ಕಳಿಗೆ ಕಲಿಸಬೇಕಂತೇಳಿ. ಆದರೆ ನಾವು ಯಾವ ರೀತಿ ಮಕ್ಕಳಿಗೆ ಎಜುಕೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, TV ಮೊಬೈಲ್ ನೋಡಿಬಿಟ್ಟು ಅದು ಬೇರೆ ರೀತಿ ಹೋಗಿದೆ. ನನ್ನ ಮಗನು ಇಲ್ಲೇ ಇದ್ದಾನೆ, ಅವನು ಕೂಡ ಹೊರತಾಗಿಲ್ಲ, TV ನೋಡಿಕೊಂಡು ಯಾವುದು ಬೇಕೋ ಯಾವುದನ್ನು ನೋಡೋದಿಲ್ಲ, ಮತ್ತೆಲ್ಲ ನೋಡ್ತಾನೆ. ಹಾಗಾಗಿ ಮಕ್ಕಳಿಗೆ ನಾವು ಧಾರ್ಮಿಕವಾಗಿರತಕ್ಕಂತಹ ಕೆಲವು ಎಲ್ಲವನ್ನೂ ತಿಳಿಸಿಕೊಡಲು ಸಾಧ್ಯವಿಲ್ಲವಾದರೂ ಜೀವನಕ್ಕೆ ಏನು ಬೇಕು ಅದನ್ನಾದರೂ ನಾವು ತಿಳಿಸಿಕೊಡುವಂತಹ ಒಂದು ಪ್ರಯತ್ನಗಳನ್ನು ಖಂಡಿತ ಎಲ್ಲರೂ ಮಾಡಬೇಕು. ಹಾಗೆ ಯುವಕ ಮಂಡಲದವರಲ್ಲಿ ಒಂದು ವಿನಂತಿ, ಶ್ರೀಕೃಷ್ಣನ ಸಂದೇಶಗಳನ್ನು ಮುಂದಿನ ದಿವಸಗಳಲ್ಲಿ ನೀವು ಆವಾಗವಾಗ ನೀವು MC ಮಾಡುವಾಗ ಆವಾಗವಾಗ ಒಂದೊಂದು ಸಂದೇಶಗಳನ್ನು ಬಿತ್ತರಿಸಬೇಕು ಅಂತೇಳಿ ಬಹುಶಃ ಮಾಡ್ತಾ ಇರ್ಬೋದು. ಆದ್ರೂ ಅವಾಗವಾಗ ಒಂದು MC ಥ್ರೂ ನೀವು ಬೆಳಗಿಂದ ಸಂಜೆ ತನಕ ಮೈಕದಲ್ಲಿ
ಮಾತಾಡ್ತಾ ಇರ್ತೀರಿ. ಆವಾಗೊಂದು ತುಂಬ ಸಂದೇಶಗಳನ್ನು ನೋಟ್ ಮಾಡಿಕೊಂಡು ಅದನ್ನು ಸುಭಾಷಿತ ಇಂಥವುಗಳನ್ನೆಲ್ಲ ನೀವು ಈ ಸಂದರ್ಭದಲ್ಲಿ ತಿಳಿಸಿಕೊಟ್ಟಲ್ಲಿ ಮಕ್ಕಳಿಗೆ ಸ್ವಲ್ಪ ಜಾಗೃತಿ ಉಂಟಾಗಬಹುದು ಅನ್ನುವ ಒಂದು ಆಲೋಚನೆ. ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇನ್ನು ನಾಟಕ ನೋಡಲಿಕ್ಕೆ ನಿಮಗೆ ತುಂಬ ಅರ್ಜೆಂಟಲ್ಲಿರ್ಬೋದು. ಅವರು ಕೂಡ ಸಿದ್ಧತೆಯಲ್ಲಿದ್ದಾರೆ. ಇನ್ನೂ ಅತಿಥಿಗಳು ಮಾತಾಡುವರಿದ್ದಾರೆ. ಬಹುಶಃ ಮಲ್ಲಿಕ ಪಕ್ಕಲವರು ತುಂಬ ಮಾತಾಡ್ತಾರೆ, ನಾನು ಭಾಷಣ ಕೇಳಿದ್ದೇನೆ ಅವರದ್ದು. ಹಾಗಾಗಿ ನನ್ನ ಒಂದೆರಡು ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಧನ್ಯವಾದಗಳು. ಶ್ರೀಯುತ ರಜಿತ್ ಆಳ್ವ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ವಿಟ್ಲ ಇವರಿಗೆ. ವೇದಿಕೆಯಲ್ಲಿ ನಮ್ಮ ಜೊತೆ ಇರುವವರು ಯುವಕ ಮಂಡಲದ ಪ್ರತಿ ವರ್ಷವೂ ಕೂಡ ನಮ್ಮನ್ನು ಪ್ರೋತ್ಸಾಹ ಧನವನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವವರು ಶ್ರೀಯುತ ಹರೀಶ್ ಪೂಜಾರಿ, ಅಧ್ಯಕ್ಷರು ರೋಟರಿ ಕ್ಲಬ್. ಅದಲ್ಲದೆ ವಿಶೇಷವಾಗಿ ಅವರು ವಿಟ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಕೂಡ ಹೌದು. ಇವತ್ತು ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ವೇದಿಕೆಯಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗಲಿರುವ ಆವಣಿತ ಎಲ್ಲನ ಬಂಧುಗಳೇ, ಈ ವರ್ಷ ಕೂಡ ವಿಟ್ಲ ಯುವಕ ಮಂಡಲದವರು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ವಿಜೃಂಭಣೆಯಾಗಿ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಶ್ರೀಕೃಷ್ಣ ಎಂದರೆ ಕೃಷ್ಣನ ಒಟ್ಟು ಬದುಕು ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕ, ಅಥವಾ ಕೃಷ್ಣನ ಬದುಕು ಭಾರತ ದೇಶದಂತಹ ಅಲ್ಲಿಯ ಜೀವನದ ಒಂದು ಸಂಕೇತ. ಬಹುಶಃ ನಮ್ಮ ಸಂಸ್ಕೃತಿಯ ಪರಂಪರೆ ಕೃಷ್ಣನ ಬದುಕಿನಲ್ಲಿ ಅಡಗಿದೆ ಅಂತ ನಾವು ನಂಬಿದ್ದೇವೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ ಪ್ರಶಸ್ತಿ ವಿಜೇತ ಯುವಕ ಮಂಡಲ ವಿಟ್ಲ ಇವರಿಗೆ ರೋಟರಿ ಕ್ಲಬ್ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಯುವಕ ಮಂಡಲದಲ್ಲಿ ನಾನು ಸಾಧಾರಣ 10 ವರ್ಷಗಳ ಕಾಲ ಸದಸ್ಯನಾಗಿ ಇವರೊಟ್ಟಿಗೆ ನಾನು ಯಾವಾಗಲೂ ಇರ್ತಿದ್ದೆ. ಇದರಲ್ಲಿ ತುಂಬ ಅಧ್ಯಕ್ಷರು, ರವೀಶರು, ಸದನ್ನ, ನಮ್ಮ ಗಂಗಾಧರಣ್ಣ ಎಲ್ಲರೊಟ್ಟಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಯಾವಾಗಲೂ ಈ ಅಷ್ಟಮಿಯನ್ನು ಭಾಳ ವಿಜೃಂಭಣೆಯನ್ನು ಮಾಡ್ತಿದ್ದೆವು. ಆದರೆ ನಾನು ಅಧ್ಯಕ್ಷನಾಗಲು ಅವರು ನನ್ನನ್ನು ತುಂಬ ಸಲ ಪ್ರಯತ್ನ ಪಟ್ಟರು. ನಾನು ಅಧ್ಯಕ್ಷನಾಗಲಿ ಕೆಲವು ನಮ್ಮ ಸಮಯದ ಅಭಾವದಿಂದ ತುಂಬ ಕಷ್ಟ ಆಯಿತು. ಆದರೆ ಒಂದಲ್ಲ ಒಂದು ದಿವಸ ನನ್ನನ್ನು ಅಧ್ಯಕ್ಷ ಮಾಡಿಯೇ ಮಾಡ್ತಾರೆಂಬ ನನಗೆ ನನ್ನನ್ನು ಬಿಡುವುದಿಲ್ಲ, ಅವರು ಮಾಡಿಯೇ ಮಾಡ್ತಾರೆ. ಆದ್ದರಿಂದ ಈ ಯುವಕ ಮಂಡಲದಲ್ಲಿ ಇನ್ನೂ ಯುವಕರನ್ನು ಸೇರಿಕೊಂಡು ಈ ಒಂದು ಯುವಕ ಮಂಡಲವು ಬಲಿಷ್ಠವಾಗಬೇಕು ಅಂತ ಹೇಳ್ತಾ, ಹಾಗೂ ಇನ್ನಷ್ಟು ಕಾಲ ಯುವಕ ಮಂಡಲ ಮುಂದುವರಿತಾ ಹೋಗಬೇಕು ಹಾಗೂ ಎಂದು ಹೇಳುತ್ತಾ ನಾನು ಈ ಒಂದು ಯುವಕ ಮಂಡಲಕ್ಕೆ ನಾನು ಶುಭವನ್ನು ಕೋರುತ್ತಾ ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ. ಪೂಜಾರಿ ಅವರಿಗೆ, ಅಧ್ಯಕ್ಷರು ರೋಟರಿ ಕ್ಲಬ್ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು. ವೇದಿಕೆಯಲ್ಲಿ ಇರುವವರು ಇನ್ನೋರ್ವ ಅತಿಥಿ ಶ್ರೀ ಸಂತೋಷ್ ಕುಮಾರ್, ಅಧ್ಯಕ್ಷರು JCI ವಿಟ್ಲ. ಮತ್ತೊಮ್ಮೆ ಲಯನ್ಸ್ ಕ್ಲಬ್ ಯಾವ ರೀತಿ ನಮ್ಮೊಂದಿಗಿದೆಯೋ ಅದೇ ರೀತಿಯ ಬಾಂಧವ್ಯ ನಮಗೆ JC ಕ್ಲಬ್ನಲ್ಲಿ ಇದೆ. ಈ ಹಿಂದೆ ನಮ್ಮದೇ ಗೌರವಾಧ್ಯಕ್ಷರಾದಂಥ ಶ್ರೀಯುತ BS ರಮೇಶ್ ರವರು ಕೂಡ JCಯಲ್ಲಿರುವಾಗ ಆ ಮೂಲಕ ನಮಗೆ ಯುವಕ ಮಂಡಲಕ್ಕೆ ಮತ್ತು JCಗೆ ಅತ್ಯುತ್ತಮವಾದ ಒಂದು ಬಾಂಧವ್ಯವಿತ್ತು. ಮತ್ತೊಮ್ಮೆ ಇವತ್ತಿನ ವೇದಿಕೆಯಲ್ಲಿ JCಯ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಶ್ರೀ ವಿಜೇತ ಯುವಕ ಮಂಡಲ ರಿಜಿಸ್ಟರ್ಡ್ ವಿಟ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕುಡಿಕೆ ಉತ್ಸವದ ಸಭಾ ವೇದಿಕೆಯ ಸಭಾಧ್ಯಕ್ಷತೆ ವಹಿಸಿರುವಂತಹ ಮಲ್ಲಿಕಕ್ಕನವರೇ, ವೇದಿಕೆ ಮೇಲಿರುವಂಥ ಇವತ್ತಿನ ಗಣ್ಯರಾದಂಥ ರೋಟರಿ ಕ್ಲಬ್ ವಿಟ್ಲದ ಅಧ್ಯಕ್ಷರಾದಂಥ ಹರೀಶನ್ನವರೇ, ವಿಟ್ಲ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ರಜತ್ ಆಳ್ವರೇ, ವಿಟ್ಲ ಲಯನ್ಸ್ ಸಿಟಿ ಅಧ್ಯಕ್ಷರಾದಂಥ ವಸಂತ್ ಕುಮಾರ್ ಶೆಟ್ರೆ, ಈ ಯುವಕ ಮಂಡಲದ ಗೌರವಾಧ್ಯಕ್ಷರು ನಮ್ಮ JCನ ಪುರಾಧ್ಯಕ್ಷರಾದಂಥ BS ರಮೇಶ್ ಅವರೇ, ಈ ಯುವಕ ಮಂಡಲದ ಈ ವರ್ಷದ ರೂವಾರಿ ನನ್ನ ಆತ್ಮೀಯ ಮಿತ್ರ JC ಸುಧೀರ್ ನಾಯಕ್ರವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನಮಸ್ತೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನು ಇವರಿಗೆಲ್ಲ ಕಂಪೇರ್ ಮಾಡಿದ್ದು ನಾನು ಸ್ವಲ್ಪ ಅದೃಷ್ಟಶಾಲಿ ಅಂತ ಹೇಳಬೇಕು. ಯಾಕೆಂದರೆ ನಾನು ಈ ವೇದಿಕೆ ನನಗೆ 2ನೇ ಬಾರಿ 2020ನೇ ಮೊಸರು ಕುಡಿಗೆ ಉತ್ಸವದಲ್ಲಿ, ಯುವಕ ಮಂಡಲದ ಮೊಸರು ಕುಡಿಗೆ ಉತ್ಸವದಲ್ಲಿ ನಾನು ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿ ಈ ವೇದಿಕೆಯನ್ನು ಅಲಂಕರಿಸಿದ್ದೆ. ಇವತ್ತು JCನ ಅಧ್ಯಕ್ಷನಾಗಿ 2ನೇ ಬಾರಿಗೆ. ಹಾಗಾಗಿ ನಾನು ಅದೃಷ್ಟಶಾಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಪ್ರಪ್ರಥಮವಾಗಿ ಯುವಕ ಮಂಡಲ ವಿಟ್ಲ ಇದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೂ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.
ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ಮೊಸರು ಕುಡಿಕೆ, ಈ ಒಂದು ಆಚರಣೆಯನ್ನು ಯುವಕ ಮಂಡಲ 46 ವರ್ಷಗಳಿಂದ ಮಾಡಿಕೊಂಡು ಬಂದು ಈ ವರ್ಷ 47ನೇ ವರ್ಷ. ವಿಟ್ಲದ ಜನತೆಗಾಗಿ ಸಾಮಾಜಿಕ ಕಳಕಳಿ ಇರುವಂಥ ಯುವಕರನ್ನು ಕಟ್ಟಿಕೊಂಡು ಸುದೀರ್ಘವಾಗಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಹೋರಾಟ ಮಾಡಿಕೊಂಡು ಈ ಒಂದು ಸಂಘವನ್ನು ಬೆಳೆಸ್ತಾ ಪ್ರಶಸ್ತಿ ವಿಜೇತರು ಆಗಿರುವಂಥ ಯುವಕ ಮಂಡಲ ಮಾಡಿರುವಂಥ ಕೆಲಸ ಸಾಧಾರಣವಾದಂತಲ್ಲ. ನಮಗೆ ಇವತ್ತಿನ ಪರಿಸ್ಥಿತಿಗೆ ನಾವು ಕಂಪೇರ್ ಮಾಡಿದರೆ ಈ ಒಂದು ಉತ್ಸವವನ್ನು ಮಾಡೋದು ಎಷ್ಟು ಕಷ್ಟ ಅಂತ ಆ ಯುವಕ ಮಂಡಲದ ಸದಸ್ಯರನ್ನು ಕೇಳಿದರೆ ಮಾತ್ರ ಗೊತ್ತಾಗ್ಬೋದು. ಯಾಕೆಂದರೆ ಯಾವುದೇ ಕಾರ್ಯಕ್ರಮ ಮಾಡಿದರೂ ಜನಗಳು ಬರುವುದಿಲ್ಲ. ಇನ್ನೂ ಜನ ಸೇರ್ತಾ ಜಾಸ್ತಿ ಇರ್ಬೋದು ಈಗ, ಯಾಕೆಂದರೆ ನಾಟಕ ಇದೆ ಅಂತ. ನಮ್ಮ ಒಲವು ಕೇವಲ ನಾಟಕದ ಕಡೆ ಮಾತ್ರ. ಯಾಕೆ ಯುವಕ ಮಂಡಲದವರು ಇಂಥ ಒಂದು ಜನ್ಮಾಷ್ಟಮಿಯ ಪ್ರಯುಕ್ತ ಮೊಸರು ಕುಡಿಕೆಯನ್ನು ಮಾಡ್ತಾ ಇದ್ದಾರೆ? ಅವರಿಗೆ ಸಾಮಾಜಿಕ ಕಳಕಳಿ ಉಂಟು. ಸಮಾಜದ ಜನರಿಗೆ ಏನಾದರೂ ಒಂದು ಮೆಸೇಜನ್ನು ಕೊಡಬೇಕು, ಆ ಮೂಲಕ ಈ ಸಮಾಜದ ಬದಲಾವಣೆಯನ್ನು ಕಾಣಬೇಕು, ಸಮಾಜದ ಬೆಳವಣಿಗೆಯನ್ನು ಕಾಣಬೇಕು ಅನ್ನೋ ದೃಷ್ಟಿಯಿಂದ ಉದ್ದೇಶವನ್ನು ಇಟ್ಟುಕೊಂಡು ಯುವಕ ಮಂಡಲವನ್ನು ಸುಮಾರು 46 ವರ್ಷಗಳ ಹಿಂದೆ ಆರಂಭ ಮಾಡಿದ್ದರು. ಇಲ್ಲಿ ತನಕ ಬಹಳ ಯಶಸ್ವಿಯಾಗಿ ಈ ಯುವಕ ಮಂಡಲ ಸಾಗಿ ಬಂದಿದೆ. ಪ್ರಶಸ್ತಿ ವಿಜೇತರಾಗಿದ್ದಾರೆ. ಆದರೆ ಇನ್ನೂ ನಾವು ತುಂಬ ಆಲೋಚನೆ ಮಾಡುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ ರಜತಾಳು ಅವರು ಪ್ರಸ್ತಾಪ ಮಾಡಿದರು, ಇವತ್ತಿನ ಮಕ್ಕಳು ಅಥವಾ ಯುವಕರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಎಂಬುದು. ಯುವಕ ಮಂಡಲ ಅಂತ ಹೆಸರು ಕೊಟ್ಟಿದ್ದಾರೆ. ಯುವಕ ಮಂಡಲದಲ್ಲಿ ಈಗ ಹೊಸಬರಾಗಿ ಯಾರು ಸೇರಿಕೊಂಡಿದ್ದು ಕೇಳಿದರೆ ಈ ಯುವಕ ಮಂಡಲದಲ್ಲಿ ಬರುವಂಥ ಆನ್ಸರ್ ಯಾರು ಇಲ್ಲ. ಯಾಕೆಂದರೆ ಇದರಲ್ಲಿ ಇರುವವರು ಎಲ್ಲರೂ 25 ವರ್ಷ ಮೇಲಿನವರು ಮಾತ್ರ, ಅದಕ್ಕಿಂತ ಕೆಳಗಿನವರು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಧ್ಯಕ್ಷರೇ ಜೂನಿಯರ್ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಯಾರಿಗೂ ಪುರ್ಸೋತಿಲ್ಲ, ಯಾರೂ ಬರುವುದು ಕೂಡ ಇಲ್ಲ. ಇದು ನಾವು ಇವತ್ತು ಬಹಳ ಆಲೋಚನೆ ಮಾಡಬೇಕು. ಹೀಗೆ ಮುಂದುವರಿದರೆ ಸನಾತನ ಧರ್ಮ ಎಲ್ಲಿ ಮುಟ್ಟಬಹುದು, ಅದರ ಬಗ್ಗೆ ತುಂಬ ಆಲೋಚನೆ ಮಾಡಬೇಕಾದಂಥ ತೀರ ಸಂಕಷ್ಟ ಕಾಲದಲ್ಲಿ ನಾವಿದ್ದೇವೆ. ಯಾಕೆಂದರೆ ಇವತ್ತು ಮಹಿಳೆಯರು ತುಂಬ ಇದ್ದೀರಾ, ಅದಕ್ಕೋಸ್ಕರ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಮಕ್ಕಳನ್ನು ಯಾವುದೇ ಇಂಥ ಧಾರ್ಮಿಕ ಕಾರ್ಯಕ್ರಮ ಇರಲಿ ಅಲ್ಲಿ ಕರ್ಕೊಂಡು ಹೋಗಿ, ಕ್ಲಾಸ್ ಹೋಗ್ತದೆ, ನಾಳೆ ಎಕ್ಸಾಮ್ ಉಂಟಂದು ಎಂಬುದರ ಬಗ್ಗೆ ವರಿ ಮಾಡುವುದನ್ನು ಬಿಟ್ಟು ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಅವರು ಎಷ್ಟು ಕಷ್ಟಪಟ್ಟು ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ಸಂಘಟನೆ ಮಾಡ್ತಾರೆ ಎಂಬುದರ ಬಗ್ಗೆ ಆಲೋಚನೆ ಮಾಡಿ. ಯಾರಿಗೂ ಕೂಡ ಎಲ್ಲರಿಗೂ ಅವರವರ ವೈಯಕ್ತಿಕ ವಿಚಾರದಲ್ಲಿ ಬಹಳ ಬ್ಯುಸಿಯಾಗಿರ್ತಾರೆ. ಆದರೂ ಕೂಡ ಇಂಥ ಒಂದು ಕಾರ್ಯಕ್ರಮ ನಮ್ಮ ಊರಲ್ಲಿ ಆಗಬೇಕೆಂಬುದು ಅವರ ಉದ್ದೇಶದ ಹಿಂದೆ ಏನು ಉದ್ದೇಶ ಇದೆ ಎಂಬುದನ್ನು ನಾವು ಅರಿತುಕೊಂಡಾಗ ಗೊತ್ತಾಗ್ತದೆ ಎಷ್ಟು ಸಾಮಾಜಿಕವಾಗಿ ಏನೇನು ಕಳಕಳಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಎಂಬುದು. ಹಾಗಾಗಿ ಮಹಿಳೆಯರಿರುವ ಕಾರಣ ಮತ್ತೆ ಹೇಳ್ತಾ ಇದ್ದೇನೆ, ನಿಮ್ಮ ಮಕ್ಕಳನ್ನು ಇಂಥ ಸಂಘಟನೆಗಳಿಗೆ JC ಇರ್ಬೋದು, ಲಯನ್ಸ್ ಇರ್ಬೋದು, ನಮ್ಮೆಲ್ಲ ಯುವಕ ಮಂಡಳಿ ಎಲ್ಲರ ಉದ್ದೇಶ ಒಂದೇ. ಎಲ್ಲ ಯುವಕರು ಸಮಾಜದ ಬಗ್ಗೆ ಆಲೋಚನೆ ಮಾಡಬೇಕು. ಈ ನಮ್ಮ ಊರನ್ನು ಬೆಳೆಸಬೇಕು, ನಮ್ಮ ದೇಶವನ್ನು ಬೆಳೆಸಬೇಕೆಂಬುದು, ಒಳ್ಳೆಯ ಒಂದು ಸುದೃಢವಾದ ಸಮಾಜವನ್ನು ನಿರ್ಮಿಸಬೇಕೆಂಬುದು ಹೊರತು ಬೇರೇನಲ್ಲ. ಆ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಎನ್ನುವಂಥದ್ದು ವಿಷ್ಣುವಿನ ಏಳನೇ ಅವತಾರ. ಇವತ್ತು ಯುವಕ ಮಂಡಲ ಕೂಡ ವಿಷ್ಣುವಿನ ಒಂದು ಅವತಾರ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಆ ಮೂಲಕ ಜನರಿಗೆ ಒಳ್ಳೆಯ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಇದು ಇನ್ನಷ್ಟು ಬೆಳೀಲಿ, ಮುಂದೆ ಕೂಡ ಯುವಕರು ಇಂಥ ಒಂದು ಯುವಕ ಮಂಡಲಕ್ಕೆ ಸೇರುವಂಥ ಆಗಲಿ, ಮತ್ತು ಈ ಒಂದು ಭಾಗದ ಜನರಿಗೆ ಇದರ ಪ್ರಯೋಜನ ಸಿಗಲಿ ಎಂಬುದು ಹಾರೈಸುತ್ತಾ ಅವಕಾಶ ಮಾಡಿದ್ದಕ್ಕೆ ಮತ್ತೊಂದು ಸಲ ಯುವಕ ಮಂಡಲಿಗೆ ಧನ್ಯವಾದ ಹೇಳುತ್ತಾ ವಂದಿಸುತ್ತೇನೆ. ಜೈ JCI. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಮುಖ್ಯ ಅತಿಥಿ ಭಾಷಣವನ್ನು ಮಾಡಿದಂಥ ಶ್ರೀ ಸಂತೋಷ್ ಕುಮಾರ್ ಅಧ್ಯಕ್ಷರು ವಿಟ್ಲ JCI ಇವರಿಗೆ ಯುವಕ ಮಂಡಲದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನು ಮುಂದೆ ಇವತ್ತು ಬೆಳಿಗ್ಗೆ ಉದ್ಘಾಟನೆಗೊಂಡ ನಂತರ ಹಲವಾರು ಸ್ಪರ್ಧೆಗಳು ಈ ಶಾಲಾ ಮೈದಾನದಲ್ಲಿ ಜರುಗಿತ್ತು. ಆ ಎಲ್ಲ ಸ್ಪರ್ಧೆಗಳ ವಿಜೇತರಿಗೆ ಇದೀಗ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೋಶಾಧಿಕಾರಿಯಾದಂಥ ಶ್ರೀ ಜನಾರ್ದನ್ ಪದ್ಮಶಾಲಿ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ನಡೆದ ಸ್ಪರ್ಧೆಯ ವಿವರಗಳನ್ನು ಹಾಗೂ ವಿಜೇತರ ಹೆಸರನ್ನು ಈಗ ಹೇಳ್ತಾ ಇದ್ದೇವೆ.
ದಯವಿಟ್ಟು ವಿಜೇತರು ಆದಷ್ಟು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇವತ್ತಿನ ಸ್ಪರ್ಧೆಯ ವಿಜೇತರಿಗೆ ನಮ್ಮ ಸಮಾರಂಭದ ಅಧ್ಯಕ್ಷರಾದಂಥ ಶ್ರೀಮತಿ ಮಲ್ಲಿಕಾ ಪಕಲ ಅವರು ಬಹುಮಾನವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಾಲಮುರಳಿ ಕಿರಿಯರ ವಿಭಾಗ ಪ್ರಥಮ ಕನ್ವಿ ಕಿಶೋರ್. ಕನ್ವಿ ಕಿಶೋರ್ ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು, ಸಮಯದ ಅಭಾವ ಇದೆ. ದ್ವಿತೀಯ ಬಹುಮಾನ ಪ್ರಾದ್ವಿನಿ ಲಕ್ಷ್ಮೀಜಿ. ದ್ವಿತೀಯ ಪ್ರಾದ್ವಿನಿ ಲಕ್ಷ್ಮೀಜಿ. ಬಾಲಮುರಳಿ ಹಿರಿಯರ ವಿಭಾಗ ಪ್ರಥಮ ಪ್ರಾದ್ಯ ಎಂ.ಎನ್. ದ್ವಿತೀಯ ನಿಶಾನ್. ದ್ವಿತೀಯ ನಿಶಾನ್. ಯಶೋಧ ಕೃಷ್ಣ. ಪ್ರಥಮ ಚಿರಾಯು ಮನ್ವಿ. ದ್ವಿತೀಯ ಅನನ್ಯಲಕ್ಷ್ಮಿ. ಇನ್ನೊಂದು ದ್ವಿತೀಯ ಬಹುಮಾನ ಧೃತಿ ಪೂರ್ವಿ. ಮುಂದಿನ ಬಹುಮಾನವನ್ನು ಶ್ರೀಯುತ ವಸಂತ್ ಕುಮಾರ್ ಶೆಟ್ಟಿ ಎರ್ಮನಿಲೆ ಅಧ್ಯಕ್ಷರು ಲಯನ್ಸ್ ಸಿಟಿ ವಿಟ್ಲ ಇವರು ನೀಡಬೇಕಾಗಿ ವಿನಂತಿ. ಮಡಿಕೆ ಹೊಡೆಯುವ ಸ್ಪರ್ಧೆ ಪ್ರಾಥಮಿಕ ಶಾಲಾ ಮಕ್ಕಳ ವಿಭಾಗ ಪ್ರಥಮ ಮನೀಶ್. ಮಡಿಕೆ ಹೊಡೆಯುವ ಸ್ಪರ್ಧೆ ಪ್ರಾಥಮಿಕ ಶಾಲಾ ವಿಭಾಗದ ವಿದ್ಯಾರ್ಥಿಗಳಲ್ಲಿ ಮನೀಶ್. ಮಡಿಕೆ ಹೊಡೆಯುವ ಸ್ಪರ್ಧೆ ಪುರುಷರ ವಿಭಾಗ ಪ್ರಥಮ ಬಹುಮಾನ ಪ್ರತಾಪ್. ಮಡಿಕೆ ಹೊಡೆಯುವ ಸ್ಪರ್ಧೆ ಮಹಿಳೆಯರ ವಿಭಾಗ ಪ್ರಥಮ ಭವ್ಯ ಗಣೇಶ್. ಸಂಗೀತ ಕುರ್ಚಿ ಪ್ರಾಥಮಿಕ ಶಾಲಾ ಮಕ್ಕಳ ವಿಭಾಗ ಪ್ರಥಮ ನಿಖಿತಾ. ದ್ವಿತೀಯ ಜಿತೇಶ್. ಫ್ರೆಂಡ್ಸ್ ಕೊಡಪುರ ತಳಕ ಹಗ್ಗ ಹಿಡಿಯುವ ಸ್ಪರ್ಧೆ ಮಹಿಳೆಯರ ವಿಭಾಗ. ದ್ವಿತೀಯ ಜಟಾಯು ವಿಟ್ಲ. ವಿಟ್ಲ ಜೆಸಿ ಅಧ್ಯಕ್ಷರಾದಂಥ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರು ನೀಡಿ ಸಹಕರಿಸಬೇಕಾಗಿ ವಿನಂತಿ. ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳು ದ್ವಿತೀಯ ಶೈನ್ ರೇಟಾ ವಿಟ್ಲ. ರಂಗೋಲಿ ಸ್ಪರ್ಧೆ ಪ್ರಥಮ ಶ್ರೀದೇವಿ ವಿ.ಎಸ್. ಶ್ರೀದೇವಿ ವಿ.ಎಸ್. ದ್ವಿತೀಯ ಹೇಮಲತಾ. ದ್ವಿತೀಯ ಹೇಮಲತಾ. ಇನ್ನೊಂದು ದ್ವಿತೀಯ ಬಹುಮಾನ ಮಾನಸ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಪ್ರೋತ್ಸಾಹಕ ಬಹುಮಾನಗಳಿದೆ. ಮೀನಾಕ್ಷಿ, ಲಲಿತಾ ಜೋಗಿಮಠ, ಯಶಿಕಾ, ಸುಮಂಗಳ, ಪ್ರಾಪ್ತಿ, ವೀಕ್ಷಾ, ಸಾನ್ವಿತ್.
ಇವತ್ತಿನ ಈ ಕಾರ್ಯಕ್ರಮದ ಬಹುಮುಖ್ಯವಾದಂಥ ಆಕರ್ಷಣೀಯ ಸ್ಪರ್ಧೆ ಮೊಸರು ಕುಡಿಕೆ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದವರು ಉನ್ನಿ ಪಾಲತ್ತಡ್ಕ ಅಧಿಕಾರಿಗಳು ಸದಸ್ಯರು ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಈ ಬಹುಮಾನವನ್ನು ನೀಡಲಿಕ್ಕಿದ್ದೇವೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಕೂಡ ಪ್ರೋತ್ಸಾಹಕ ನಗದು ಬಹುಮಾನವನ್ನು ನೀಡಲಾಗುವುದು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ರವಿ ಪುನಚ ನಮ್ಮ ಸಮಾರಂಭದ ಅಧ್ಯಕ್ಷರಾದಂಥ ಮಲ್ಲಿಕಾ ಪಕಲ ಬಹುಮಾನವನ್ನು ನೀಡಿ ಸಹಕರಿಸಬೇಕು. ದ್ವಿತೀಯ ಶ್ರೀರಾಮ್ ಫ್ರೆಂಡ್ಸ್ ಶ್ರೀರಾಮ್ ಎಂಟರ್ಪ್ರೈಸಸ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡಿದಂಥ ಗೌರಿ ರಮೇಶ್ ಮತ್ತು ಚಿರಶ್ರೀ ಕಾಶಿಮಠ ಇವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಮಡಿಕೆ ಒಡೆಯುವ ಸ್ಪರ್ಧೆ ಪ್ರಥಮ ಮನೀಶ್ ಯಶೋಧ ಕೃಷ್ಣ ದ್ವಿತೀಯ ಬಹುಮಾನವನ್ನು ಗಳಿಸಿದವರು ಅನನ್ಯ ಲಕ್ಷ್ಮಿ ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮಡಿಕೆ ಹೊಡೆಯುವ ಪುರುಷರ ವಿಭಾಗ ಪ್ರತಾಪ್ ವಿಟ್ಲ ಇವರು ಕೂಡ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇವತ್ತು ಬಹುಮಾನವನ್ನು ಇಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗದವರು ನಾಳೆ ಶ್ರೀಯುತ BS ಬೇಕರಿ ಇವರಿಂದ ಬಹುಮಾನವನ್ನು ಪಡೆದು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪುರುಷರ ಮಡಿಕೆ ಹೊಡೆಯುವ ಸ್ಪರ್ಧೆ ಪ್ರತಾಪ್ ವಿಜೇತರಿಗೆ ಅಭಿನಂದನೆಗಳು. ಈ ಒಂದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ರಾತ್ರಿ ಅಂತ ಹೇಳ್ಬೋದು, ಅಷ್ಟರ ಒಟ್ಟಿಗೆ ಈ ಒಂದು ಕ್ರೀಡಾಂಗಣದಲ್ಲಿ ಸ್ಪರ್ಧೆಗಳು ಜರುಗ್ತಾ ಇತ್ತು. ವಿಶೇಷವಾಗಿ ಬಾಲಮುರಳಿ ಸ್ಪರ್ಧೆ ಇದು ನಮ್ಮ ಯುವಕ ಮಂಡಲದಿಂದ ಕಳೆದ 47 ವರ್ಷಗಳಿಂದಲೂ ನಡೆದುಕೊಂಡು ಬರುವಂಥ ಒಂದು ಸ್ಪರ್ಧೆ, ಭಾಳ ಆಕರ್ಷಣೀಯವಾದಂಥ ಸ್ಪರ್ಧೆ. ಈ ಬಾರಿ ಈ ಒಂದು ಸ್ಪರ್ಧೆಯಲ್ಲಿ 267 ಮಕ್ಕಳು ಭಾಗವಹಿಸಿ ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಹಾಗೂ ನಿಜವಾಗಿಯೂ ನಾವು ಅವರನ್ನು ಅಭಿನಂದಿಸ್ತೇವೆ. ಯಾಕೆಂದರೆ ಬೆಳಿಗ್ಗೆ 8 ಗಂಟೆಗೆ ವೇಷ ಹಾಕಿದ ಮಕ್ಕಳು 3 ಗಂಟೆವರೆಗೂ ಕೂಡ ವೇಷವನ್ನು ತೆಗೆಯದೆ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದಕ್ಕಾಗಿ ಸ್ಪರ್ಧಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಹಾಗೂ ಹೆತ್ತವರಿಗೆ ಕೂಡ ಅವರ ತಾಳ್ಮೆಗೆ ಕೂಡ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಇನ್ನು ಮುಂದೆಯೂ ನಮಗೆ ಈ ಸ್ಪರ್ಧೆಯನ್ನು ಇನ್ನಷ್ಟು ಚೆಂದ ಕಾಣಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಒಂದು ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಹಾಗೂ ಭಾಗವಹಿಸಿದ ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟದಲ್ಲಿ ತೀರ್ಪುಗಾರರಾಗಿ ಅನೇಕ ಜನ ಸಹಕರಿಸಿದ್ದಾರೆ, ಬೇರೆ ಬೇರೆ ಕ್ರೀಡಾ ಸಾಮಗ್ರಿಗಳನ್ನು ನೀಡಿ ಸಹಕರಿಸಿದ್ದಾರೆ. ಇವರಿಗೂ ಕೂಡ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ನಮಗೆ ಬಹುಮಾನವನ್ನು ಕೊಟ್ಟು ಸಹಕರಿಸಿದ್ದಾರೆ. ಅನೇಕ ಮಂದಿ ನಗದು ಬಹುಮಾನವನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಣ್ಣಿನ ಆರಾಧ್ಯ ಮೂರ್ತಿ ವಿಟ್ಲ ಪಂಚಲಿಂಗೇಶ್ವರ ದೇವರ ಅನುವು ಬೇಡಿಕೊಂಡು, ಅದೇ ರೀತಿ ವೇದಿಕೆಯ ಮೇಲಿರುವ ಗಣ್ಯಾತಿ ಗಣ್ಯರ ಆಶೀರ್ವಾದ ಪಡೆದುಕೊಂಡು, ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಎಲ್ಲ ಬಂಧುಗಳಿಗೂ ವಂದಿಸುತ್ತಾ, ಇವತ್ತು ಪ್ರಶಸ್ತಿ ವಿಜೇತ ಯುವಕ ಮಂಡಲ ವಿಟ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಳೆದ 46 ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಅದೇ ಈ ವರ್ಷ 47ನೇ ವರ್ಷದ ಮೊಸರು ಕುಡಿಕೆ ಉತ್ಸವದ
ಒಂದು ದೊಡ್ಡ ಪರ್ವ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ನಮ್ಮ ಈ ಭಾಗದ ಎಲ್ಲ ಪ್ರತಿಭೆಗಳನ್ನು ಅವರ ಪ್ರತಿಮೆಯನ್ನು ಗುರುತಿಸುವಂತಹ ಒಂದು ವೇದಿಕೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇವರು ರಜತಾಳ್ವರು ಹೇಳಿದಾಗೆ ನಾನೇನು ದೊಡ್ಡ ಭಾಷಣಗಾರ್ತಿ ಏನಲ್ಲ, ತೆರೆಯ ಮರೆಯಲ್ಲಿ ನಿಂತು ಕೆಲಸ ಮಾಡುವ ಮಾತ್ರ ನಂದು ಕೆಲಸ ಅಷ್ಟೇ, ಮಾತಲ್ಲಿ ಕಡಿಮೆ. ಆದರೂ 2 ನಿಮಿಷವಾದರೂ ಮಾತಾಡದಿದ್ದರೆ ನನ್ನ ಅಣ್ಣನಿಗೆ ಸಮಾನವಾದ ಪಡಿಯಾರ್ ಅವರು ಖಂಡಿತ ಬಿಡುವುದಿಲ್ಲ. ಮೊಸರು ಕುಡಿಕೆ ಅಂದರೆ ಶ್ರೀಕೃಷ್ಣನ ಜನ್ಮದಿನವನ್ನು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಕರೀತೇವೆ. ಅದೇ ರೀತಿ ಮಾರನೇ ದಿನ ಮೊಸರು ಕುಡಿಕೆ. ಶ್ರೀಕೃಷ್ಣ ದೇವರು ಸಣ್ಣದಿರುವಾಗ ಯಾವ ರೀತಿಯೆಲ್ಲ ಅವರ ಲೂಟಿ ಇತ್ತ ಅದನ್ನೆಲ್ಲ ಗುರುತಿಸುವಂಥ ಒಂದು ಹಬ್ಬ ಮೊಸರು ಕುಡಿಕೆ. ಅವರು ಗೋವುಗಳನ್ನು ಮೇಯಿಸುವ ಹೊತ್ತಲ್ಲಿ ಅವರ ಸ್ನೇಹಿತರ ಬುತ್ತಿಯಿಂದ ತೆಗೆದು ಯಾವ ರೀತಿ ಖಾದ್ಯ ಪದಾರ್ಥಗಳನ್ನು ತಿಂತಿದ್ರ, ಅದು ಮೊಸರು ಇರಬಹುದು, ಹಾಲಿರಬಹುದು, ಬೆಣ್ಣೆ ಇರಬಹುದು. ಅದೇ ರೀತಿ ಅವರ ಅಮ್ಮನಿಗೆ ಕದ್ದು ಮುಚ್ಚಿ ಬೆಣ್ಣೆ ತಿನ್ನುತ್ತಿರುವ ಆ ಒಂದು ಎಲ್ಲ ದಿನಗಳನ್ನು ಗುರುತಿಸುವ ದಿನ ಅಂದರೆ ಅದೇ ಮೊಸರು ಕುಡಿಕೆ. ನಮ್ಮ ಈ ಭಾಗದ ಯುವಕ ಮಂಡಲದವರು ಸುಮಾರು ವರ್ಷದಿಂದ ಒಂದು ಅಚ್ಚುಮೆಚ್ಚಾಗಿ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದ ರೀತಿ ಅಂದರೆ ಎಲ್ಲರಿಗೂ, ಎಲ್ಲ ಭಾಗದ ಜನರಿಗೂ ಒಂದು ಅವಕಾಶ ಬೆಳಗಿನಿಂದ ಸಂಜೆ ತನಕ. ಅದರಲ್ಲಿ ಹಗ್ಗ ಜಗ್ಗಾಟ, ಮೊಸರು ಕುಡಿಕೆ ಹೊಡೆಯುವುದು, ಇದೆಲ್ಲ ನೋಡಿದರೆ ಆರೋಗ್ಯಕ್ಕೂ ಒಂದು ಉತ್ತಮವಾದ ಒಂದು ವ್ಯಾಯಾಮ ಅಂತಲೂ ಹೇಳಬಹುದು. ಇದರಲ್ಲಿ ಎಲ್ಲ ನೋಡಿದ್ದೆ ನಾನು ಕೂಡ. ಸರಿಯಾಗಿ ಶಾರ್ಪ್ 7 o'clockಗೆ ನಾನು 7 ಗಂಟೆಗೆ ಬಂದಿದ್ದೆ. ನನಗೂ ಒಂದು ಹಗ್ಗ ಜಗ್ಗಾಟ ನೋಡುವ ಭಾಗ್ಯ ಸಿಕ್ಕಿದೆ. ನೋಡಿದೆ, ಎಷ್ಟೋ ಮಕ್ಕಳ ಕೈಯಲ್ಲಿ ಕಾಲಲ್ಲಿ ರಕ್ತ ಕೂಡ ಬರ್ತಿತ್ತು. ಆದ್ರೂ ಅವರಿಗೆಲ್ಲರಿಗೂ ಇದು ಒಂದು ವ್ಯಾಯಾಮ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಈ ಯುವಕ ಮಂಡಳದವರು ಇನ್ನು ಕೇವಲ 3 ವರ್ಷದಲ್ಲಿ 50ನೇ ವರ್ಷದ ಒಂದು ದೊಡ್ಡ ಸಂಭ್ರಮವನ್ನು ಮಾಡಲಿಕ್ಕಿದ್ದಾರೆ. ಆ ಟೈಮಲ್ಲೂ ನಾನು ನನ್ನ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆಯಾಗಿರ್ತೀನಿ. ಆವಾಗನೇ ಹೇಳಿದರು ಪಡಿಯಾರವರು, ಎಲ್ಲ ಕ್ಷೇತ್ರದಿಂದಲೂ ದೇವಸ್ಥಾನಗಳಿಂದ ನೀವು ಆ ಅದ್ಧೂರಿಯ ಒಂದು ಸಮಾರಂಭ, ಅದ್ಧೂರವಾದ ಒಂದು ಫಂಕ್ಷನನ್ನು ಯಾವ ರೀತಿ ಮಾಡ್ತೀರಿ, ಅದಕ್ಕೆ ನನ್ನ ಸಹಕಾರ ಖಂಡಿತ ಇದೆ. ಆ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆದಷ್ಟು ಬೇಗ ಬರಲಿ ಎಂದು ಹಾರೈಸುತ್ತಾ, ಉತ್ತಮ ರೀತಿಯಲ್ಲಿ ಎಲ್ಲರನ್ನು ಇನ್ನಷ್ಟು ಇವತ್ತು 2,500 ಜನ, ಆ ಟೈಮಲ್ಲಿ ಒಂದು 10-20,000 ಜನ ಊಟ ಮಾಡಿ ಹೋಗುವಂಥ ಒಂದು ಭಾಗ್ಯ ಬರಲಿ. ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮುಂದುವರಿಯಲಿ ಅಂತ ಹೇಳಿಕೊಂಡು, ಎಲ್ಲ ಈ ಯುವಕ ಮಂಡಲದ ಅಧ್ಯಕ್ಷರಿಗೆ ಹಾಗೂ ಅವರ ತಂಡದವರನ್ನು ಅವರಿಗೆ ಯಾವಾಗಲೂ ನಾನು ಚಿರಋಣಿ. ಅದಲ್ಲದೆ ಇವತ್ತು ನಮ್ಮ MLA ಅವರು ಅಶೋಕ್ ರೈ ಅವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕಿತ್ತು. ಆ ಭಾಗ್ಯವು ನನ್ನ ಪಾಲಿಗೆ ಬಂತು. ಇದು ನನ್ನ ಮಲಾರಬೀಡು ಮಲರಾಯ ದೈವ ಹಾಗೂ ನನ್ನ ಗುರು ಹಿರಿಯರ ಆಶೀರ್ವಾದ ಎಂದು ನಾನು ನಂಬಿದ್ದೀನಿ. ನಿಮಗೆಲ್ಲರಿಗೂ ಇನ್ನೊಮ್ಮೆ ನಾನು ಅಭಿನಂದಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತಿನಿಂದ ನಾನು ವಿರಮಿಸುತ್ತೇನೆ. ಜೈ ಹಿಂದ್. ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇವತ್ತು ಬಂದಿರುವಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ಗೌರವಾಧ್ಯಕ್ಷರಾದಂಥ ಶ್ರೀಯುತ BS ರಮೇಶ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕಾಗಿರುವಂತಹ ಶ್ರೀ ಅಶೋಕ್ ಕುಮಾರ್ ರೈ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಶ್ರೀ ವಸಂತ್ ಕುಮಾರ್ ಶೆಟ್ಟಿ, ಮಾಜಿ ಅಧ್ಯಕ್ಷರು. ನಮ್ಮ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀ ಅಶೋಕ್ ಕುಮಾರ್ ರೈ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಯುವಕ ಮಂಡಲದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಯುವಕ ಮಂಡಲದ
ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಇವತ್ತು ಈ ಒಂದು ಶಾಲಾ ವಠಾರದಲ್ಲಿ ಕಾರ್ಯಕ್ರಮವಾಗಲಿಕ್ಕೆ ಪ್ರಾಯಶಃ ಶಾಸಕರ ಒಂದು ಸಹಕಾರವೇ ಕಾರಣ. ಮತ್ತೊಮ್ಮೆ ಮಗದೊಮ್ಮೆ ಅದೇ ಶಾಸಕರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರನ್ನ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಶ್ರೀಯುತ BS ರಮೇಶ್, ಗೌರವ ಅಧ್ಯಕ್ಷರು, ಯುವಕ ಮಂಡಲ ವಿಟ್ಲ, ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಆಗಮಿಸಿದ್ದಾರೆ. ಅವರನ್ನ ಯುವಕ ಮಂಡಲ ಅವರ ಇರುವಿಕೆಯನ್ನು ಗುರುತಿಸುತ್ತದೆ, ಗೌರವಿಸುತ್ತದೆ. ಥ್ಯಾಂಕ್ ಯು ಸರ್. ಈಗ ಅಶೋಕ್ ಕುಮಾರ್ ರೈ ಅವರು ಮಾತಾಡಲಿಕ್ಕಿದ್ದಾರೆ. ಅದರ ಮೊದಲು ಒಂದು ಮಾತು, ವಿಟ್ಲ ಬಹಳ ಜನಪ್ರಿಯವಾದ ಸ್ಥಳ. ವಿಟ್ಲಕ್ಕೆ ನಮಗೆ ಬಂಟ್ವಾಳ ತಾಲೂಕಿಗೆ ಹೋಗಬೇಕಾಗಿದೆ. ನಮಗೆ ವಿಟ್ಲದಲ್ಲಿ ತಾಲೂಕು ಆಗಬೇಕಂತೇಳಿ ನಾವು ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ಇಷ್ಟು ತನಕ ಆಗಲಿಲ್ಲ. ಉಳ್ಳಾಲ ಕೂಡ ತಾಲೂಕಾಗಿದೆ, ನಮ್ಮಕ್ಕಿಂತ ಸಣ್ಣದು. ಆದ ಕಾರಣ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಈ ಸಲ ವಿಟ್ಲದಲ್ಲಿ ಒಂದು ತಾಲೂಕು ಆಗುವ ಒಂದು ಅಡಿಪಾಯವನ್ನು ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಯುವಕ ಮಂಡಲದ ಪರವಾಗಿ, ಸರ್ವ ಸದಸ್ಯರ ಪರವಾಗಿ, ಊರಿನ ನಾಗರಿಕ ಪರವಾಗಿ ನಾನು ಅವರನ್ನ ಕೇಳಿಕೊಳ್ತಾ ಇದ್ದೇನೆ. ಈಗ ಅಶೋಕ್ ಕುಮಾರ್ ರೈ ಅವರಿಂದ ಎರಡು ಮಾತು ವಹಿಸ್ಬೇಕಂತ ಹೇಳಿದ್ರೆ, ಈ ಸಲದ ಮೊಸರು ಕುಡಿಕೆಯನ್ನು ನಾವು ಆಚರಿಸುವುದಿಲ್ಲ ಅಂತ ಇತ್ತು. ಯಾಕೆಂತ ಹೇಳಿದ್ರೆ ಸರ್ಕಾರದ ನಿಯಮ ಆಗಿತ್ತು, ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ. ಆದರೆ ಒಂದು ಕಾರ್ಯಕ್ರಮದಲ್ಲಿ ಅವರು ಧೈರ್ಯ ತುಂಬಿ ನೀವು ಮಾಡಿ ನಾನಿದ್ದೇನೆ ಅಂತ ಹೇಳಿದವರು ಅಶೋಕ್ ಕುಮಾರ್ ರೈ. ಅವರಿಗೊಂದು ಜೋರಾದ ಚಪ್ಪಾಳೆ ಕೊಡಬೇಕು. ಶಾಲಾಡಳಿತ ಮಂಡಳಿ ಮತ್ತು ಶಿಕ್ಷಣ ಇಲಾಖೆಯವರಿಗೆ ಒಂದು ಕಾಲ್ ಮಾಡಿ ಶಾಲೆಯಲ್ಲಿ ಅವಕಾಶ ಮಾಡಿಕೊಡಿ ಅಂತ ಹೇಳಿದವರು ಅಶೋಕ್ ಕುಮಾರ್ ರೈ ಅವರು. ಅವರಿಗೆ ಯುವಕ ಮಂಡಲದ ಪರವಾಗಿ ಅತ್ಯಂತ ಹೃದಯಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾನು ಬರುವಾಗಲೇ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನೇನಾದರೂ 2 ಭಾಷಣ ಮಾಡಿ ಹೋಗುವಂತ ಇದ್ದೆ. ಬರುವಾಗ ತುಂಬ ಇವತ್ತು ಲೇಟಾಗಿದೆ. ನಮ್ಮ ಇಲ್ಲಿಯ ಪ್ರಮುಖರು ತಾಲೂಕು ಮಾಡಬೇಕು ಅಂತ ದೊಡ್ಡ ಜವಾಬ್ದಾರಿಯನ್ನೇ ತಲೆಗಿಟ್ಬಿಟ್ಟು ನನಗೀಗ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ತಾಲೂಕು ಆಗಬೇಕು, ಜನರ ಬೇಡಿಕೆ ಇದೆ. ವಿಟ್ಲ ತಾಲೂಕು ಆಗಬೇಕು, ಪುತ್ತೂರು ಡಿಸ್ಟಿಕ್ ಆಗಬೇಕು ಅಂತೆಲ್ಲ ನಮ್ಮದು ಬೇಡಿಕೆ ಇದೆ. ಆಗಬೇಕು, ನೋಡುವ, ಪ್ರಯತ್ನ ಮಾಡುವ. ನಾವೆಲ್ಲ ಜೊತೆಯಲ್ಲಿ ಪ್ರಯತ್ನ ಪಟ್ಟರೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಪ್ರಶಸ್ತಿ ವಿಜೇತ ಯುವಕ ಮಂಡಲ ರಿಜಿಸ್ಟರ್ ವಿಟ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆಯೋಜನೆ ಮಾಡಿದಂಥ ಈ ಕಾರ್ಯಕ್ರಮದ ಸಭಾ ವೇದಿಕೆಯ ಅಧ್ಯಕ್ಷರು ನಾನೇ. ಸಭಾ ವೇದಿಕೆಯಲ್ಲಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರಾಗಿರುವಂಥ ಶ್ರೀಮತಿ ಮಲ್ಲಿಕಾ ಪಕಳ ಅವರೇ, ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂಥ ಹರೀಶ್ ಪೂಜಾರಿ ಅವರೇ, ವಿಟ್ಲ JCIನ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಅವರೇ, ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ವಸಂತ್ ಕುಮಾರ್ ಶೆಟ್ಟಿ ಅವರೇ, ಲಯನ್ಸ್ ಕ್ಲಬ್ ವಿಟ್ಲ ಇದರ ಅಧ್ಯಕ್ಷರಾದಂಥ ರಜತ್ ಆಳ್ವ ಅವರೇ, ಈ ಸಂಘಟನೆಯ ಗೌರವ ಅಧ್ಯಕ್ಷರಾದಂಥ RS ರಮೇಶ್ ಅವರೇ, ಅಧ್ಯಕ್ಷರಾದಂಥ ಸುಧೀರ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಗಂಗಾಧರ್ ಅವರೇ, ಕೋಶಾಧಿಕಾರಿಯಾದಂಥ ಜನಾರ್ದನ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಭಕ್ತಾಭಿಮಾನಿ ಬಂಧುಗಳೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಕೃಷ್ಣಾಷ್ಟಮಿಯ ಈ ಕಾರ್ಯಕ್ರಮಕ್ಕೆ ಬರುವಾಗ ತುಂಬ ತಡವಾಗಿದ್ದಕ್ಕೆ ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತೇನೆ. ಇವತ್ತು ಸುಮಾರು 22 ಕಾರ್ಯಕ್ರಮಗಳಿತ್ತು. ಒಂದು ಕಾರ್ಯಕ್ರಮ ಈಗ ಕೃಷ್ಣ ಜನ್ಮಾಷ್ಟಮಿದು ಆರ್ಯಾಪಿನಲ್ಲಿ ಮುಗಿಸಿ ಅಲ್ಲಿಂದ ಬೇಗ ಹೊರಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬರುವಾಗ ನಮ್ಮ ರಮನಾಥ ವಿಟ್ಲ ಅವರು ಹೇಳಿದರು, ಕಾರ್ಯಕ್ರಮ ಮುಗಿಯಿತು, ನನ್ನ ಬರಡು ನಿಜ್ಜಿ ನನ್ನ ದಾಯಿ ಬರಪುಣೆ ಅಂತ ಹೇಳಿದರು. ಆಗ ರಮನಾಥ ಅವ್ರ ಹತ್ರ ಹೇಳಿದೆ, ಕಾರ್ಯಕ್ರಮ ಮುಗಿದ್ರೂ ಪರವಾಗಿಲ್ಲ, ಒಮ್ಮೆ ಬಂದು ಹೋಗ್ತೇನೆ, ಯಾರಾದರೂ ಅಲ್ಲಿ ಇರ್ತಾರಲ್ಲ, ಮುಖ ತೋರಿಸಿದಾಗೆ ಆಗ್ತದೆ ಅಂತ ನಾನು ಬಂದಿದ್ದೇನೆ.
ನನಗೆ ಕೃಷ್ಣನ ಅನುಗ್ರಹ ಇದೆ ಅಂತ ತಿಳ್ಕೊಂಡೆ. ಯಾಕಂತ ಹೇಳಿದ್ರೆ ಬರುವಾಗ ಯಾರೂ ಮುಗ್ದಿಲ್ಲ, ಇನ್ನು ಸ್ವಲ್ಪ 1-2 ನಿಮಿಷದಲ್ಲಿದೆ, ಅದಕ್ಕೊಂದು ಭಾಗ್ಯ ಬೇಕಂತೆ. ಈ ಕೃಷ್ಣನ ಜನ್ಮಾಷ್ಟಮಿಗೂ ನನ್ನ ಬರ್ತ್ಡೇಗೂ ಭಾರಿ ಹತ್ತಿರ ಇರೋದು. ಯಾವಾಗಲೂ ನಾವು ಹತ್ತಿರ ಒಂದೊಂದು ದಿವಸ ವ್ಯತ್ಯಾಸದಲ್ಲಿ ಹುಟ್ಟಿದ ದಿವಸವನ್ನು ಆಚರಿಸುವಂಥದ್ದು. ಈ ವರ್ಷ ಮಾತ್ರ ನಮಗೆ ಒಂದು 10 ದಿವಸ ಗ್ಯಾಪ್ ಬಂದದ್ದು, ಇಲ್ಲಾಂದರೆ ಯಾವಾಗಲೂ ಜೊತೆಯಲ್ಲಿ ನಾವು ಆಚರಣೆ ಮಾಡುವಂಥದ್ದು. ಕೃಷ್ಣನ ಲೀಲೆಯ ಬಗ್ಗೆ ಎಲ್ಲ ವಿಚಾರಗಳನ್ನು ಧಾರ್ಮಿಕ ಇದಕ್ಕೆ ಮೊದಲು ಮಾತಾಡಿದವರು ಎಲ್ಲ ಹೇಳಿರ್ಬೋದು, ನಮ್ಮ ಪಕ್ಕಲ್ರವರು ಎಲ್ಲ ಹೇಳಿರ್ಬೋದು, ಧಾರ್ಮಿಕ ಪರಿಷತ್ತಿನ ಸದಸ್ಯರು. ನಾನೇನು ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಧರ್ಮದ ಬಗ್ಗೆ ನಮಗೆ ಗೊತ್ತಿರ್ಬೋದು. ಕೆಲವು ನಾನೀಗ ಹೋದಲ್ಲಿ ಒಂದು ಕಡೆ ಒಬ್ಬರು ಭಾಷಣ ಮಾಡ್ತಾಯಿದ್ರು, ಅಲ್ಲಿ ಬಾಂಗ್ಲಾದೇಶದಲ್ಲ ಹಾಗಾಯಿತು, ಇನ್ನೊಂದು ದೇಶದಲ್ಲಿ ಹೀಗಾಯಿತು. ಅದಕ್ಕೆ ನಾನು ಅವರಿಗೆ ಉತ್ತರ ಕೊಡುವಂತ ಇದ್ದೆ, ಮತ್ತು ವೇದಿಕೆಯಲ್ಲಿ ಒಬ್ಬೊಬ್ಬರಿಗೆ ಉತ್ತರ ಕೊಡುವುದು ಬೇಡ ಅಂತ ನಾನು ಸುಮ್ಮನೆ ಬಂದೆ. ನಾವು ನಮ್ಮ ದೇಶವನ್ನು ನೋಡಿಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆ ದೇಶದಲ್ಲಿ ಏನೇನು ಮಾಡಿಕೊಂಡ್ರು ಅಂತ ನಮಗೆ ಯಾಕೆ? ನಮ್ಮ ಮನೆ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವೆ. ಬಾಂಗ್ಲಾದೇಶದಲ್ಲಿ ಹಾಗೆ ಮಾಡಿದ್ರು ಅಂತ ನಾವು ಇಲ್ಲಿ ಕಚ್ಚಾಡಿಕೊಂಡ್ರೆ ನಮ್ಮ ಮನೆ ಹಾಳಾಗೋದು ಹೊರತು ಬೇರೆಯವರ ಮನೆ ಹಾಳಾಗ್ತದೆ. ನಾವು ನಮ್ಮ ಕುಟುಂಬ ಸಮೇತ ನಾವು ಚೆನ್ನಾಗಿರಬೇಕು. ದೇವರು ಏನು ಹೇಳ್ತಾನೆ? ಎಲ್ಲ ಧರ್ಮದಲ್ಲೂ ಎಲ್ಲರೂ ಯಾರು ಬೇಡದನ್ನು ಯಾರು ಹೇಳೋದಿಲ್ಲ, ಎಲ್ಲರೂ ಒಳ್ಳೆಯದಾಗಿ ಅಂತಲೇ ಹೇಳೋದು. ಆದರೆ ತಪ್ಪು ಮಾಡಿದರೆ ದೇವರು ಅದಕ್ಕೂ ಅದನ್ನು ವಿರೋಧ ಮಾಡಿ ಅಂತ ಹೇಳ್ತಾರೆ. ದೇವರನ್ನು ನೋಡಿದವರು ಯಾರಿಲ್ಲ. ಈಗ ಇಷ್ಟು ಜನ ನೀವು ಬಂದಿದ್ರಿ, ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿದಿರಿ, ದೇವಸ್ಥಾನಕ್ಕೆ ನಾವು ಹೋಗ್ತೇವೆ, ಪೂಜೆ ಪುರಸ್ಕಾರಗಳನ್ನು ಮಾಡ್ತೇವೆ. ದೇವರನ್ನು ನೋಡಿದವರು ನಾನು ನೋಡಲಿಲ್ಲ, ಬೇರೆಯವ್ರಲ್ಲಿ ಯಾರಾದರೂ ಇದ್ದವರು ನೋಡಿದಾರಂತ ನನಗೆ ಗೊತ್ತಿಲ್ಲ. ಆದರೆ ದೇವರ ಅನುಗ್ರಹ ಇಲ್ವಾ? ದೇವರು ಇಲ್ವಾಗಾದರೆ ನಾವು ಇಷ್ಟೊಂದು ಭಕ್ತಿಯಿಂದ ಆಚರಣೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿ, ಆಗ ದೇವರು ಇಲ್ವಾ ಅಂತ ಒಂದು ದೊಡ್ಡ ಪ್ರಶ್ನೆ ನಮ್ಮ ಹತ್ರ ಇದೆ. ನನ್ನ ಪ್ರಕಾರ ದೇವರು ಇದ್ದಾರೆ. ದೇವರಿಲ್ಲದ್ರೆ ಇದೇ ಸಮಯಕ್ಕೆ ಮಳೆ ಬರ್ತದ? ಅದು ಸರಿಯಾಗಿ ಇಡೀ ಭೂಮಿಗೆ ಅದನ್ನು ಮಳೆ ಕೊಡುವಂಥ ಕೆಲಸ ಆಗ್ತದೆ. ಗಾಳಿ ಕೊಡ್ತಾರೆ, ಬೆಳಕು ಕೊಡ್ತಾರೆ, ಬೆಂಕಿ ಕೊಡ್ತಾರೆ, ಮನುಷ್ಯನನ್ನು ಸೃಷ್ಟಿ ಮಾಡ್ತಾರೆ. ಒಬ್ಬ ಮನುಷ್ಯನಿಗೆ 2 ಕಣ್ಣು, 1 ತಲೆ, 2 ಕೈ, ಇದೆಲ್ಲ ದೇವರ ಸೃಷ್ಟಿ ಅಂತ ಹೇಳ್ತೇವೆ. ದೇವರು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಆದರೆ ದೇವರು ಕಾಣಲಿಕ್ಕೆ ಸಿಗುವಂಥ ದೇವರು ಯಾರು? ಕಾಣಲಿಕ್ಕೆ ಸಿಗುವಂಥ ದೇವರು ಯಾರಿದ್ದಾರಂತೆ? ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ. ಜನ್ಮ ಕೊಟ್ಟಂಥ ತಂದೆ ತಾಯಿಯನ್ನು ನಾವು ಯಾವತ್ತು ಪ್ರೀತಿ ಮಾಡ್ತೇವ, ಅವರ ಆಶೀರ್ವಾದವನ್ನು ಪಡ್ಕೊಳ್ತೇವ, ಆಗ ಮಾತ್ರ ಆ ಗರ್ಭಗುಡಿಯಲ್ಲಿರುವ ದೇವರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಇಲ್ಲದಿದ್ದರೆ ಖಂಡಿತ ನಮಗೆ ದೇವರ ಆಶೀರ್ವಾದ ಇಲ್ಲ. ನೀವು ಎಷ್ಟು ದುಡ್ಡು ಕೊಡಿ, ಎಷ್ಟು ದಾನ ಮಾಡಿ, ಎಲ್ಲಿಗೆ ಹೋಗಿ ಒಂದು 25 ಸುತ್ತು ಬಂದು ದೇವರಿಗೆ ಕಾಣಿಕೆ ಹಾಕಿದರೂ ದೇವರು ಮಾತ್ರ ನನಗೆ ಗೊತ್ತಿದ್ದಾಗೆ ದೇವರು ಆಶೀರ್ವಾದ ಮಾಡೋದಿಲ್ಲ. ಒಳ್ಳೆ ಮನಸ್ಸಿರಬೇಕು. ತಾಯಿ ತಂದೆಗೆ ಯಾವಾಗ ನಾವು ಪ್ರೀತಿ ಮಾಡೋದು? ನಾವು ನೋಡ್ತೇವೆ, ತಾಯಿ ತಂದೆ ಜೀವದಲ್ಲಿರುವಾಗ ಮಕ್ಕಳು ದೊಡ್ಡವನಾದ ಮೇಲೆ 20 ವರ್ಷದವರೆಗೆ ತಾಯಿ ತಂದೆಗೆ ಗೌರವ ಕೊಡುವ ಕೆಲಸ ಮಾಡ್ತಾರೆ. ಈಗ 18ಕ್ಕೆ ಮುಟ್ಟಿದೆ, 18 ವರ್ಷ ನಂತರ ತಾಯಿ ತಂದೆ ಆಯ್ತು ಪರಬೇರೆ ಅದಲ್ಲ ಪಮ್ಮೇರು ಪಣ್ಣೊಂದಿ ಪೇರು ಮರೆ ಪರಬೊಂಜಿದಾದ ಅನ್ನ ಪನ್ಪುಣು ಎಂಕಲ್ಲ ಐತೆ ವಾಟ್ಸಪ್ಪು ಮತ್ತು ಎಂಥದ್ದು 4G 5G ಪಾರ್ಟ್ಸ್ ಎಲ್ಲ ಫಾಸ್ಟಲ್ಲಿ ನಾವಿದ್ದೇವೆ ಅಲ್ವಾ? ನಾವು ನಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಅಂದರೆ ಓಲ್ಡ್ BSNL ಲೈನಲ್ಲಿದ್ದಾರೆ. ಓಲ್ಡ್ ನಮಗೆ 2 ಡಿಜಿಟ್ ನಂಬರ್ ಮೊದಲು ಸಿಕ್ತು, BSNL ಲ್ಯಾಂಡ್ಲೈನು, ಅದು ಲ್ಯಾಂಡ್ಲೈನು. ನಾವು 4G 5Gಯಲ್ಲಿದ್ದೇವೆ. ನಾವು ಮುದುಕರಾಗುವಾಗ ನಾವು 4Gಯಲ್ಲಿರ್ತೇವೆ, ನಮ್ಮ ಮಕ್ಕಳು 10Gಯಲ್ಲಿ ಇರ್ತಾರೆ. ಆಗ ಅವರು ನಮ್ಮನ್ನು ಹೇಳ್ತಾರೆ ಇನ್ನು ಪರಬು ಎಂಚಿನ ಇನ್ನು 4G ಅಂತ. ಅದಕ್ಕೆ ನಾನು ಹೇಳುವಂಥದ್ದು, ತಂದೆ ತಾಯಿಯ ಆಶೀರ್ವಾದವನ್ನು ಅವರೇ ದೇವರು, ತಾಯಿಯೇ ದೇವರು. ಒಂದು ಸೃಷ್ಟಿ ಕೊಡುವಂಥದ್ದು, ಒಬ್ಬರಿಗೆ ಜೀವ ಕೊಡುವ ಶಕ್ತಿ ಇರುವುದು ಯಾರಿಗೆ? ನೀವು ಒಂದು ಜೀವ ಕೊಡಿ ಅಂತ ಯಾರಿಗಾದರೂ? ಆ ಮಹಿಳೆಗೆ ಮಾತ್ರ ಒಂದು ಜೀವ ಕೊಡುವಂಥ ಶಕ್ತಿ ಇರೋದು. ಒಂದು ಜೀವದಿಂದ ಇನ್ನೊಂದು ಜೀವಕ್ಕೆ ಶಕ್ತಿ ಕೊಡುವಂಥ ಶಕ್ತಿ ಇರುವಂಥದ್ದು ಆ ಮಹಿಳೆ, ಆ ತಾಯಿ, ಅವಳು ಅತ್ಯಂತ ಪ್ರಾಮುಖ್ಯತೆ. ನಾವು ಯಾವತ್ತು ಪ್ರೀತಿ ಮಾಡೋದು? ಸತ್ತ ದಿವಸ, ಸತ್ತ ನಂತರ ಮಾಡೋದು. ಎನ್ನ ಅಮ್ಮೇರು ಏತಿ ಎಡ್ಡೆನ್ನಾರಿಯ, ಎನ್ನ ಅಪ್ಪೆ ಏತಿ ಎಡ್ಡೆ ಅಪ್ಪೆ. ವಾಟ್ ಈಸ್ ದ ಯೂಸ್? ಏನು ಪ್ರಯೋಜನ? ಜೀವದಲ್ಲಿರುವಾಗ ಅವರನ್ನು ಪ್ರೀತಿ ಮಾಡುವಂಥ ಕೆಲಸ ಮಾಡಬೇಕು. ಅವರು ಸತ್ತ ಮೇಲೆ ಅವಳನ್ನು ಕೂಗಿ ಏನು ಪ್ರಯೋಜನ ಇಲ್ಲ.
ಅದು ರಾತ್ರಿ ಒಳಗೆ ಕರೆಯುವಾಗಂತೂ ಭಾರಿ ಮೋಕೆ, ಒಂದು 90 ಹೊಡೆದ್ರೆ ಒಬ್ಬೋ ದೇವರೇ ಇಂಚಿನ ನಮ್ಮೆರ ಅಪ್ಪೆ ಅಂತ ಭಾರಿ ಮೋಕೆ. ಅದೆಲ್ಲ ಜೀವದಲ್ಲಿರುವಾಗ ನಾವು ಪ್ರೀತಿ ಮಾಡುವಂಥದ್ದನ್ನು ಮಾಡಿದರೆ ಮಾತ್ರ ಅದಕ್ಕೆ ನಮ್ಮ ಸಾರ್ಥಕ ಜೀವನ ಅಂತ ಹೇಳೋದು. ಬಂಗಾರ ಅಂತ ಏನು ಅಂತ ಹೇಳ್ತಾರೆ. ಬಂಗಾರ ಅಂದರೆ ಏನು? ಕೈಯಲ್ಲೆಲ್ಲ ಹಾಕಿದ್ದು ಇಲ್ಲೆಲ್ಲ ಹಾಕಿದ್ದು. ನನ್ನ ಕೈಯಲ್ಲೊಂದು ಇದೆ ಹೇಳೋದು. ಬಂಗಾರ ಮುಖ್ಯ ಅಲ್ಲ, ಅದೊಂದು ಲೋಹ ಅಂತ ಹೇಳ್ತಾರೆ. ನಮ್ಮ ಮನೆಯ ಬಂಗಾರ ಏನಂತ ಹೇಳಿದರೆ ನಮ್ಮ ಮನೆಯ ಮಕ್ಕಳಂತೆ. ಆ ಮನೆಯ ಬಂಗಾರ ಮಕ್ಕಳು ಪ್ರಜ್ವಲತೆ ಆದರೆ ಇಡೀ ಕುಟುಂಬ ಪ್ರಜ್ವಲತೆ ಆಗ್ತದೆ ಅನ್ನೋ ವಿಚಾರ. ಆ ರೀತಿ ಪ್ರಜ್ವಲತೆ ಬರಬೇಕು. ಮಕ್ಕಳಿಗೆ ನಾವು ಆಚಾರ ವಿಚಾರಗಳನ್ನು ಕಲಿಸ್ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ನಾವು ಮಾಡ್ತೇವಾ? ಧಾರ್ಮಿಕ ಭಾಷಣ ಕೊಡ್ತಾರೆ, ಧಾರ್ಮಿಕ ಭಾಷಣ ಕೊಟ್ಟು 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 ಬರೋದು ಮತ್ತೆ ರಾಜಕೀಯಕ್ಕೆ ಲಾಸ್ಟಿಗೆ ದೊಡ್ಡ ಓಟು ತಿಕ್ಕೊಂಡು ಅಂತ ಅಲ್ಲಿಗೆ ಬರೋದು ಎಂಡಲ್ಲಿ. ವಂಚ, ಇದು ಹಿಂದೂ ಧರ್ಮ, ಇದು ಹಿಂದುತ್ವ. ಏನು ಹಿಂದುತ್ವ? ನಿಜವಾದ ಹಿಂದುತ್ವ ಅಂದರೆ ಏನು? ಏನು ರಡ್ಡು ಮುಸ್ಲಿಮರಿಗೆ ಬೈ ಅಂತ ಹೇಳಿದ್ರೆ ಹಿಂದುತ್ವನ? ರಡ್ಡು ಕ್ರಿಶ್ಚಿಯನರಿಗೆ ಬೈ ಅಂತ ಹಿಂದುತ್ವನ? ನಿಜವಾದ ಹಿಂದುತ್ವ ಅಂತ ಹೇಳಿದರೆ ಕಷ್ಟದಲ್ಲಿ ಯಾರಿದ್ದಾರ ಅವರ ಕಣ್ಣೀರು ಒರೆಸುವುದೇ ನಿಜವಾದ ಹಿಂದುತ್ವ. ಯಾರಿಗಾದರೂ ಧರ್ಮದಲ್ಲಿ ಸೇವೆ ಮಾಡ್ತಾರಲ್ಲ ಅದು ನಿಜವಾದ ಹಿಂದುತ್ವ. ಅವನಿಗೆ ದೇವರ ಆಶೀರ್ವಾದ ಇದೆ. ಇವನಿಗೆ ನಿಜವಾಗ್ಲೂ ನಾನು ನನ್ನ ಜೀವನದಲ್ಲಿ ಯಾವತ್ತೂ ಕನಸು ಕಂಡಿಲ್ಲ ನಾನು ಶಾಸಕನಾಗ್ತಾಯಿದ್ದೆ ಅಂತ. ನಾನು ಹಿಂದಿನಿಂದ ಬಡವರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ. ನನಗೆ ಕೂಡಿದಷ್ಟು, ನನಗೆ ನನ್ನ ಉದ್ಯಮದಲ್ಲಿ ಬಂದಂಥ ಒಂದು ಅಂಶವನ್ನು ಬಡವರಿಗಾಗಿ ನಿಗದಿಟ್ಟಿದ್ದೇನೆ. ಇವತ್ತು ನಾಳೆ ದೀಪಾವಳಿಗೆ ಸಾರಿ ವಿತರಣೆ, ಸೀರೆ ವಿತರಣೆಗೆ ನಾನು 3.5 ರಿಂದ 4 ಕೋಟಿ ರೂಪಾಯಿ ಖರ್ಚು ಮಾಡ್ತೇನೆ. 75,000 ಜನರಿಗೆ ಸೀರೆ ವಿತರಣೆ ಮಾಡ್ತೇನೆ. ಯಾರಿಂದ ಡೊನೇಷನ್ ತೆಗೊಂಡದಲ್ಲ ಸ್ವಾಮಿ, ಯಾರಿಂದ ಬೇಡಿ ತಂದು ಅರ್ಧ ಒಳಗೆ ಹಾಕಿ ಅರ್ಧ ಕೊಟ್ಟದಲ್ಲ. ನಾನು ಉದ್ಯಮದಲ್ಲಿ ಮಾಡಿದ ಒಂದು ಅಂಶದ ಒಳಗಿಡ್ತೀನಿ. ತಿಂಗಳಿಗೆ 30 ಲಕ್ಷ ರೂಪಾಯಿ ನಾನು ಕಾದಿರಿಸಬೇಕು ಈ ಸೀರೆ ವಿತರಣೆಗೆ. ಈ ಸೀರೆ ವಿತರಣೆಗೆ ತಿಂಗಳಿಗೆ 30 ಲಕ್ಷ ರೂಪಾಯಿ ಅಂದರೆ 4 ಕೋಟಿ ರೂಪಾಯಿಗೆ ನಾನು ಖರ್ಚು ಮಾಡ್ತೇನೆ ಅಂತ ಹೇಳಿದ್ರೆ ಇದಕ್ಕೆ ನನಗೆ ಸಮಾಧಾನ. ಕೆಲವರು ಹೇಳ್ತಾರೆ ಇದು ದಾಯಿ ಇದಕ್ಕೆ ಇದು ಖರ್ಚು ಹೊರ ಉಂತಲಿ ಇದು ಕೊಂಚ ಮಲ್ಲ ಕಾರದೆತ್ತೊಂದು ತಿರುಗ್ಯಾರ ಪೂಜ ಅಂತ. ಮಲ್ಲ ಕಾರದೆತ್ತೊಂದು ತಿರುಗಿನಾಗ ಗುದ್ದುದಲ್ಲ ಹೆಚ್ಚು ಕಡಿಮೆ ಅಂದಾನೆ ಅಪ್ಪಂಡು ದೋಲ ಪೂಜಿ 75,000 ಜನರಿಗೆ ಈ ಸೀರೆಯನ್ನು ಕೊಟ್ಟರೆ ಅವರು ಅಪ್ಪ ನೀನು ಒಳ್ಳೇದಾಗುವಂತ. ಇವತ್ತು ಇಲ್ಲಿ ನಿಂತು ಭಾಷಣ ಕೊಡಲಿಕ್ಕೆ ಯೋಗ್ಯತೆ ಕೊಟ್ಟದ್ದು ಆ ಬಡವರು, ಆ ಕಷ್ಟದಲ್ಲಿ ಇದ್ದವರು. ಪ್ರಾಮಾಣಿಕತನವಾಗಿ ಅವರಿಗೆ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಈ ರೀತಿ ಇದಕ್ಕೆ ಹೇಳುವಂಥದ್ದು ನಾವು ಯಾವ ರೀತಿ ಒಂದು ಧರ್ಮದ ಆಚರಣೆ ಮಾಡ್ಬೋದು ಅಂತ ಹೇಳಿದರೆ ಬಡವರಿಗೆ ಸಹಾಯ ಮಾಡೋ ಮುಖಾಂತರ ಧರ್ಮದ ಆಚರಣೆಯನ್ನು ಮಾಡ್ಬೋದು. ದೇವರಿಗೆ ಅಂತ ನಾವು ದೇವರು ಏನನ್ನು ತಗೊಳ್ಳೋದಿಲ್ಲ. ದೇವರಿಗೆ ಏನು ಬೇಡ, ದೇವರಿಗೆ ಬೇಕಾದಷ್ಟಿದೆ. ದೇವರಿಗೆ ಏನು ಕೊಟ್ಟರು ಅವರು ದೇವರು ವಾಪಸ್ ಕೊಡ್ತಾರಂತೆ. ನೀವು ನೋಡಿ, ನಾವು ಪ್ರಸಾದಕ್ಕೆ ಇಷ್ಟೊಂದು ಐಟಮ್ ಇಡ್ತಾರೆ, ದೇವರು ತಿಂತಾರ? ಒಂದು ಬಟ್ರ ಮೇಲೆ ಈಗ ಸೂರ್ಯ ಮಾಡಿದ್ರೆ ಒಂದು ಬಾಳೆಹಣ್ಣಲ್ಲಿ ಇಡ್ತಾರೆ, ದೇವರು ನಮಗೆ ಪ್ರಸಾದ ರೂಪದಲ್ಲಿ ವಾಪಸ್ ಕೊಡ್ತಾರೆ. ಎಲ್ಲಾದರೂ ದೇವರು ತಿಂತಾ ಇದ್ದರೆ, ದೇವರು ತೆಕೊಳ್ತಾ ಇದ್ದರೆ ಯಾರೂ ಕೂಡ ಇರ್ತಿರಲಿಲ್ಲ. ಈಗ ಅಕ್ಕಂದಿರೆಲ್ಲ ಬಂಗಾರ ತಗೊಂಡು ಬರ್ತಾರೆ, ಬಂಗಾರ ಗೋಡದ ಅಂಗಡಿ ಪೋಪೇರು ಬಂಗಾರ ಕೊಂಡ್ರಬೇಕು, ಚೈನ್ ನೆಕ್ಲೆಸ್ ಕೆಬಿತ ಪೂರ ಕೊಣತಿದ್ದು ಸುರೂಕ್ ಇಡುದು ಯಾರಿಗೆ? ಮುಟ್ಟೊಡ್ಚಿ ದೇವರಿಗೆ ದಿಕ್ಕ ಅಂತ. ಎಲ್ಲಾದರೂ ದೇವರು ಒಳಗೆ ಹಾಕಿದರೆ ಯಾರು ಕೂಡ ಬಂಗಾರ ಅಲ್ಲಿ ಇಡ್ತಿರಲಿಲ್ಲ. ನಾವು ಇಡುವುದು ಯಾಕೆ ದೇವರಿಗೆ ಬಂಗಾರ? ನಾನು ಅಂತ ಸೇರಿಸಿ ಕೊಡಪ್ಪ, ನೆಕ್ಸ್ಟ್ ಇಯರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯದು. ಅದಕ್ಕೆ ದೇವರು ಯಾವತ್ತೂ ಕೂಡ ದೇವರು ತೆಕೊಳ್ಳುವುದಿಲ್ಲ, ನೋಡಿ ನಮಗೆ ಇನ್ನಷ್ಟು ಕೊಡ್ತಾರಂತೆ. ಅದಕ್ಕೆ ದೇವರ ಆರಾಧನೆಗಳನ್ನು ಮಾಡಬೇಕು, ದೇವರ ಪೂಜೆ ಮಾಡಬೇಕು. ಕಷ್ಟ ಬರುವಾಗ ಮಾತ್ರ ದೇವರ ಪೂಜೆ ಮಾಡುವಲ್ಲ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ದೇವರು ಯಾವತ್ತೂ ಆಶೀರ್ವಾದ ಮಾಡ್ತಾರೆ. ಒಬ್ಬರು ಒಳ್ಳೆ ತಿಳಿದವರು ನನ್ನ ಹತ್ರ ಹೇಳ್ತಾರೆ, ನೀವು ಸರಿ ಕೇಳ್ಕೊಳ್ಳಿ, ಪ್ರಯತ್ನಗಳು ವಿಫಲ ಆಗ್ಬೋದು, ಪ್ರಾರ್ಥನೆ ಯಾವತ್ತೂ ವಿಫಲ ಆಗಲಿಕ್ಕಿಲ್ಲ. ಏನು, ನಾವು ಪ್ರಯತ್ನ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅದನ್ನು ಸಾಧಿಸಲಿಕ್ಕೆ ನಮ್ಮಿಂದ ಆಗಲಿಕ್ಕಿಲ್ಲ. ಆದರೆ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಒಂದಲ್ಲ ಒಂದು ದಿವಸ ನಿಮಗೆ ಜಯಶಾಲಿಯಾಗಿ ನೀವು ಬರ್ತೀರಿ ಅನ್ನೋ ವಿಚಾರವನ್ನು ಹೇಳ್ತಾರೆ. ಇದೊಂದು ಟೋನ್, ಇದನ್ನು ಹಿಡ್ಕೊಳ್ಳಿ. ನಾನು ಒಳ್ಳೆ ದೇವರ ಭಕ್ತ. ನಾನು ಯಾವತ್ತು ಮನೆಯಿಂದ ಹೊರಡಬೇಕಿದ್ರೆ ನಾನು 35-40 ಶ್ಲೋಕವನ್ನು ಹೇಳಿ ಹೋಗೋದು. ಮಹಿಷ ಮರ್ದಿಯನ್ನು ನೆನೆಸದೆ ನಾನು ಎಲ್ಲಿಯೂ ಹೋಗೋದಿಲ್ಲ. ನಾನು ಮಲಗಬೇಕಿದ್ರೆ 1 ಗಂಟೆ ರಾತ್ರಿ ಆದರೂ ನಾನು ಶ್ಲೋಕ ಹೇಳಿಯೇ ಮಲಗುವುದೇ ಇಲ್ಲ. ಅದು 1 ಗಂಟೆ ಆಗಲಿ 2 ಗಂಟೆ, ನಾವು ಮಲಗುವುದೇ 1.5-2 ಗಂಟೆ ರಾತ್ರಿಗೆ. 3 ಗಂಟೆ 4 ಗಂಟೆ ನಿದ್ದೆ ಸಿಗ್ತದೆ.
ಅದರಲ್ಲಿ ಆ ಶ್ಲೋಕವನ್ನು ನಾನು ಅಳವಡಿಸ್ಕೊಂಡಿದ್ದೇನೆ. ನಮ್ಮ ಮಕ್ಕಳಿಗೆ ಧಾರ್ಮಿಕ ಚಿಂತನೆಗಳನ್ನು ಕೊಡಬೇಕು ಹೊರತು ಧರ್ಮದ ಬಗ್ಗೆ ಚಿಕ್ಕಟ್ಟು ಮಾಡಿ ಅವರನ್ನು ಒಡೆದಾಡುವಂಥ ಕೆಲಸ ನಾವು ರಾಜಕೀಯದವ್ರು ಮಾಡೋದಾಗಿ ಆ ಒಂಚಾಲ ಕೊಟ್ಟಿದ್ದು ಫಾಡ್ದ್ರೆ ಅಡ್ಡು ಚಪ್ಪಾಳದ ತಂದು ಆಯೇ ಪೋಯಿನ ನಾನು ಒಯ್ಯೋಟ. ನಾನು ಹೇಳೋದು ರಾಜಕೀಯದವ್ರಿಗೆ, ನೀವು ಇಷ್ಟೊಂದು ಮಕ್ಕಳು ಕೆಲಸ ಮಾಡಿ ಬರ್ತಾರೆ, ಅವರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡಿ. ಎಷ್ಟು ಸಾವಿರ ಮಕ್ಕಳು ಪ್ರತಿ ವರ್ಷ ವಿದ್ಯಾಭ್ಯಾಸ ಮಾಡಿ ಕೆಳಗೆ ಹೊರಗೆ ಬರ್ತಾರೆ. ಅವರಿಗೆ ವಿದ್ಯಾಭ್ಯಾಸ, ಒಬ್ಬ ಮನುಷ್ಯ ಪೂರ್ತಿ ಜೀವನದಲ್ಲಿ 3 ಅಂಶ ಬೇಕಾದ್ದು ಸ್ವಾಮಿ, ಬೇರೆ ಏನು ಬೇಡ. ಅವನಿಗೆ ಏನೆಲ್ಲ ಬೇಕು? ಒಬ್ಬ ಮನುಷ್ಯ ಜೀವನದಲ್ಲಿ ಬೇಕಿದ್ರೆ ಅವನಿಗೆ ವಿದ್ಯಾಭ್ಯಾಸ ಬೇಕು, ಅವನಿಗೆ ಆರೋಗ್ಯ ಬೇಕು, ಅವನಿಗೆ ಉದ್ಯೋಗ ಬೇಕು. ಇದರಿಂದ 3 ಜಾಸ್ತಿ ಏನು ಬೇಕು ಹೇಳಿ? ಅವ ಪರಿಪೂರ್ಣ ಮನುಷ್ಯ ಆದಂಥ ಲೆಕ್ಕ. ಅವ ಪರಿಪೂರ್ಣ ಮನುಷ್ಯ ಆದ. ಒಂದು ಕಡೆ ವಿದ್ಯಾಭ್ಯಾಸ ಬಂತು, ಒಂದು ಕಡೆ ಆರೋಗ್ಯ ಬಂತು, ಒಂದು ಕಡೆ ಉದ್ಯೋಗ ಬಂತು. ಇದು ಪರಿಪೂರ್ಣ ಮನುಷ್ಯನ ಒಂದು ಲಕ್ಷಣ ಅಂತ ತಿಳ್ಕೊಂಡು, ಇದು ಕುಟ್ಟಿಕೊಂಡು ಈ ದೇಶ ವಿಶ್ವಗುರು ಆಗಬೇಕು ಅಂತ ಜಾತಿ ಕಲಹ ಮಾಡಿದರೆ ಯಾವತ್ತೂ ಸಾಧ್ಯ ಇಲ್ಲ. ಒಬ್ಬ ತಾಯಿ, ಒಬ್ಬ ತಂದೆ ಮಕ್ಕಳನ್ನು ಸಾಕ್ತಾರೆ. ಯಾವ ರೀತಿ ಸಾಕ್ತಾರೆ? ಅವಳು ತಿನ್ನದಿದ್ದರೂ ಪರವಾಗಿಲ್ಲ, ಅವಳು ಕುಡಿಯೋದಿದ್ರೂ ಪರವಾಗಿಲ್ಲ, ಅವಳಿಗೆ ಏನು ಬಟ್ಟೆ ಬರ ಇಲ್ಲದ್ರೂ ಪರವಾಗಿಲ್ಲ, ತನ್ನ ಮಗ ಒಳ್ಳೆ ಶಾಲೆಗೆ ಹೋಗಬೇಕು, ಒಳ್ಳೆ ರೀತಿಯಲ್ಲಿ ಕಲಿಬೇಕು, ಆಚಾರ ವಿಚಾರಗಳನ್ನು ಕಲಿಬೇಕು ಅಂತ ತಾಯಿ ತಂದೆ ಕನಸು ಕಾಣ್ತಾರೆ. ಅದಕ್ಕೆ ನಮ್ಮಂಥ ರಾಜಕೀಯದವ್ರು ಏನು ಮಾಡ್ತಾರೆ? ಈ ಹುಡುಗರು ಹೋದರೆ ಅವ್ರಿಗೆ ಕೆಲಸ ಇಲ್ಲದ್ರೆ ಏನಾದರೂ ಪಿಕಿಲಾಟ ಮಾಡಿ ಅವನಲ್ಲಿ ಕೂತ್ಕೊಂಡಿರ್ತಾನೆ, ಅವನ ಹತ್ರ ಏನೋ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಅದಕ್ಕೆ ನಾನು ಹೇಳೋದು, ಒಳ್ಳೆ ಆಚಾರ ವಿಚಾರಗಳು ನಮ್ಮ ಮಕ್ಕಳಿಗೆ ಕಲಿಸುವಂಥ ಕೆಲಸಗಳಾಗಬೇಕು. ಎಷ್ಟೋ ಜನ ನೋಡ್ತಾರೆ ಆಚಾರ ವಿಚಾರ ಅಂತ ಹೇಳು ನೋಡಿ, ಇಂಥ ಸಂಸ್ಕೃತಿ ಈ ಥರ ಬೆಳೆದ ಮಕ್ಕಳು ಸಮಾಜದಲ್ಲಿ ಮುಂದೆ ಬರುವಂಥ ಕೆಲಸಗಳಾಗ್ತದೆ. ಯಾರು ರೂಮಿನಲ್ಲಿ ಬಾಗಿಲಿಗೆ ಹಾಕ್ಕೊಂಡು 25 ಗಂಟೆ 12 ಗಂಟೆ ಓದಿ 12 ಗಂಟೆ ವಾಟ್ಸಪ್ ನೋಡ್ತಾನೆ, ಅವನು ಸಮಾಜದಲ್ಲಿ ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನು ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೀವನ ನಿರ್ವಹಣೆ ಮಾಡೋದು ದೊಡ್ಡ ಕೆಲಸ, ಬರೀ ಕಲಿಯುವುದು ಮಾತ್ರ ದೊಡ್ಡ ಕೆಲಸ ಅಲ್ಲ. ಜೀವನ ನಿರ್ವಹಣೆ ಮಾಡುವುದನ್ನು ಕಲಿಬೇಕು. ಒಳ್ಳೆ ಕಲಿತ, ಒಂದು ಕೆಲಸ ಸಿಕ್ತು, ಹೆಂಡತಿಯೊಟ್ಟಿಗೆ ಸರಿಯಾಗಿ ಜೀವನ ಮಾಡಲಿಕ್ಕೆ ಆಗದಿದ್ದರೆ ಏನು ಪ್ರಯೋಜನ ಸ್ವಾಮಿ? ಡೈವರ್ಸಿಗೆ ಹೋಗೋದಲ್ಲ, ಅಲ್ಲಿ ಮುಗೀತಲ್ಲ ಜೀವನ. ಅದು ಜೀವನ ನಿರ್ವಹಣೆ ಮಾಡಲಿಕ್ಕೂ ಕಲಿಬೇಕು. ಅದನ್ನು ಯಾರು ಕಲಿಸ್ಬೇಕು? ನಾವು ಕಲಿಸ್ಬೇಕು. ಕೆಲವು ಮಕ್ಕಳನ್ನು ನಾವು ಕರ್ಕೊಂಡು ಹೋಗ್ತೇವೆ, ಆಯಿತು ಭಾಷಣ ಮುಗಿತೇನೆ 2 ನಿಮಿಷದಲ್ಲಿ, ಇದು ಮುದ್ರೆ ಹೋದರೆ ಇನ್ನು ಹೋಗ್ತಾ ಇರ್ತದೆ, ಮುಗಿಸ್ತೀನಿ 2 ನಿಮಿಷದಲ್ಲಿ ಮುಗಿಸ್ತೇನೆ. ಮಕ್ಕಳಿಗೆ ಏನು ಕಲಿಸ್ಬೇಕು? ಮಕ್ಕಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ತುಂಬ ಜನರಿಗೆ ಇವತ್ತು ಕೂಡ ಬ್ರಹ್ಮಾರ್ಪಣೆ ಬಿಡಲಿಕ್ಕೆ ಗೊತ್ತಿಲ್ಲ. ಕೆಲವು ಭಟ್ರುಗಳಿಗೆ ಗೊತ್ತಿಲ್ಲ, ಯಾರು ಬೈಬೇಡಿ, ಸುಮ್ಮನೆ ಹೇಳಿದ್ದು ನಾನು. ಕೆಲವು ಭಟ್ರುಗಳಿಗೂ ಬ್ರಹ್ಮಾರ್ಪಣೆ ಬಿಡಲಿಕ್ಕೆ ಗೊತ್ತು. ನಾನು ನೋಡಿದ ವಿಚಾರ ಹೇಳೋದು, ಮೊನ್ನೆ ಒಬ್ಬರು ನಮ್ಮ ದೇವಸ್ಥಾನಕ್ಕೆ ಬಂದರು ಭಟ್ರು. ಅವರಿಗೆ ನಮ್ಮ ಭಟ್ರು ಬ್ರಹ್ಮಾರ್ಪಣೆ ಒಂದು ರಸೀದಿ ಎಲ್ಲ ಮಾಡಿದ್ದು, ಬ್ರಹ್ಮಾರ್ಪಣೆ ಬಿಡಲಿ ಅಂತ ಹೇಳಿದರು. ಅವರು ಇವರೊಂದು ತುಳಸಿ ಮತ್ತು ಹೂವು ಅವರ ಕೈಗೆ ಹಾಕಿದರು, ತೀರ್ಥ ಹಾಕಿದರು. ಅದನ್ನು ಮೇಲೆ ಕೆಳಗೆ ಮಾಡ್ತಾ ಇದ್ರು. ಮತ್ತು ನಮ್ಮ ಭಟ್ರು ಹೇಳಿದರು, ಅದನ್ನು ಕೆಳಗೆ ಹಾಕಿ ಆನಂತರ ಅದರ ತುಳಸಿಯನ್ನು ಕಿವಿಡ್ಕೊಳ್ಳಿ, ಹೂವನ್ನು ತಗೊಳ್ಳಿ, ಅರ್ಧ ಬ್ರಹ್ಮಾರ್ಪಣೆ ಬಿಟ್ಟು ಅಲ್ಲೇ ಬಿಟ್ಟು ಹೋಗುವವರೆಲ್ಲ ಇರೋದು, ಅದಲ್ಲಿ ಬಿಟ್ಟದ್ದು. ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಇಲ್ಲಿಂದಲೇ ಹೇಳಿಕೊಡುವಂಥದ್ದು ಗೊತ್ತಾಗಬೇಕು. ತಾಯಿ ಭಟ್ರು ಕೇಳ್ತಾರೆ, ಒಂದು ರಸೀದಿ ಮಾಡಿದ್ರು, ಕುಂಕುಮಾರ್ಚನೆ ರಸೀದಿ ಮಾಡಿದರು. ಭಟ್ರು ಕೇಳಿದ್ರು, ಇದು ಏರ್ನ ದಾದಕ ಒಯ್ತಾವ ಏರ್ನ ಪುದಾರ್ಡು, ಅವು ಕುಂಕುಮಾರ್ಚನೆ ಏರ್ನ ಪುದಾರ್ಡು, ಮಗಲ್ನ ಪುದಾರ್ಡು, ನಕ್ಷತ್ರ ತಾಯಿ ಏನು ಹೇಳಲಿಕ್ಕೆ ಬಿಡುವುದಿಲ್ಲ. ಆಗ ಹೇಳಿ ಆಯ್ತು, ಆಲ್ನ ಪುದಾರ್ ಮೋಹಿನಿ, ಆಲ್ನ ಪುದಾರ್ ಕೃತಿಕಾ ನಕ್ಷತ್ರ, ಅಲ್ಲ ವೃಷಭ, ಅಲ್ಲ ಎಂಚನ ಎಂತ ಎಲ್ಲ ಹೇಳಿ ಆಯ್ತು. ನಾವು ಈ ಮಕ್ಕಳಿಗೆ ಹೇಳಿಕೊಡಿ. ನೀವು ಮಕ್ಕಳಿಗೆ ನಿನ್ನ ಪುದಾರ್ ಈ ಪನ ಮಗ, ನಿನ್ನ ರಾಶಿನಿ ಈ ಪನೆ, ನಿನ್ನ ಗೋತ್ರನಿ ಈ ಪನೆ ಅಂತ ಅವರಿಗೆ ಹೇಳಿಕೊಡುವಂಥ ಕೆಲಸಗಳಾದರೆ, ಕಲಿಸುವಂಥ ಪ್ರವೃತ್ತಿ ನಮ್ಮ ಹತ್ರ ಬಂದರೆ ಆ ಮಕ್ಕಳೇ ಹೇಳ್ತವೆ. ಇನ್ನೊಂದು ಸಲ ಭಟ್ರು ಕೇಳುವಾಗ ಅವರೇ ಹೇಳ್ತಾರಲ್ಲ, ನಿಮಗೆ ಮನಸ್ಸಿಗೆ ತುಂಬ ಸಂತೋಷ ಆಗ್ತದೆ. 4 ಜನ ನೋಡ್ತಾ ಇದ್ದಾರಲ್ಲ, ಅವ್ರು ಹೇಳ್ತಾರೆ, ನೋಡು ಮಗ, ಆ ಮಗು ನಿನ್ನ ಅವಳದು ಇದನ್ನೆಲ್ಲ ಹೇಳ್ತಾ ಇದ್ಲು, ಅವಳದು ಗೋತ್ರ ಎಲ್ಲ ಹೇಳ್ತಾ ಇದ್ಲು, ನೀನು ಕೂಡ ಹೇಳಬೇಕು, ಕಲಿಬೇಕು ಅನ್ನೋ ಕೆಲಸಗಳು ಸ್ಟಾರ್ಟ್ ಆಗ್ತದೆ. ಹಾಗೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಹೇಳಿಕೊಡುವಂಥ ಅವಶ್ಯಕತೆ ಇದೆ. ಇನ್ನಷ್ಟು ನಾನು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಈಗ ಹೇಳುವಾಗ ಹೇಳಿದರು, ಅಶೋಕ್ ರೈ ಅವರು ನಮಗೆ ಇಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿದ್ರು ಅಂತ. ನಾನು ಎದೆ ತಟ್ಟಿ ಹೇಳ್ತೀನಿ ಸ್ವಾಮಿ, ನಾನು ಹಿಂದೂ, ನನ್ನ ಧರ್ಮದ ಮೇಲೆ ನನಗೆ ಪ್ರೀತಿ ಇದೆ. ಆದರೆ ಇನ್ನೊಂದೊಬ್ಬರ ಧರ್ಮವನ್ನು ನಾನು ವಿರೋಧ ಮಾಡೋದಿಲ್ಲ, ನನ್ನ ಧರ್ಮದ ಬಗ್ಗೆ ನನಗೆ ಪ್ರೀತಿ ಇದೆ ಅಂತ ನಾನು ಯಾವಾಗಲೂ ಎದೆ ತಟ್ಟಿ ಹೇಳ್ತೇನೆ.
ಇವತ್ತು ನಮ್ಮ ಧರ್ಮವನ್ನು ಇಲ್ಲಿ ಆಚರಣೆ ಮಾಡುವಂಥದ್ದು ಇಂಥ ಕಾರ್ಯಕ್ರಮಗಳು ಹಿಂದಿನ ನಡ್ಕೊಂಡು ಬಂದದ್ದು. ಇಷ್ಟು ಮಕ್ಕಳಿಗೆ ಈ ಕಾರ್ಯಕ್ರಮ ಮಾಡುವವರಿಗೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ನಮಗೆ 5 ನಿಮಿಷ ಭಾಷಣ ಕೊಟ್ಟು ಹೋಗುವಂಥದ್ದು. ಪಾಪ ಇವರೊಂದು 2 ತಿಂಗಳಿಂದ ಇದಕ್ಕೆ ಪರದಾಟ ಮಾಡಿ ಯಾರಿಗಾಗಿ ಮಾಡೋದು? ಒಂದು ಕಡೆ ಡೊನೇಷನ್ ಕೇಳಲಿಕ್ಕೆ ಏನಾದರೂ ದುಡ್ಡು ಕೇಳಲಿಕ್ಕೆ ರಸೀದಿ ಕೊಡ್ಕೊಂಡು ಹೋದರೆ ಅವರ ಮುಖ ಇಷ್ಟು ದೊಡ್ಡದ ಬಾತದು ಹೋಗ್ತದೆ. ಬತ್ತೇರು ಮಾರ ಇಂಚಿನ ಕತೆ ಅವು ಕೊಡೋದು 500 ರೂಪಾಯಿ ಎಲ್ಲ ಬೈದು ಹಾಕಿಬಿಡ್ತಾನೆ ಅದು ಇದು ಅಂತ. ಪಾಪ ಅಷ್ಟು ಕಷ್ಟಪಟ್ಕೊಂಡು ಇಷ್ಟೊಂದು ವರ್ಷದಿಂದ ಇದು 47 ವರ್ಷದಿಂದ ಮಾಡ್ಕೊಂಡು ಬರಬೇಕಿದ್ರೆ ಎಷ್ಟೋ ಅಧ್ಯಕ್ಷರುಗಳು ಬಂದಿದ್ದಾರೆ. ಅವರ ಕಷ್ಟ ಧಾರ್ಮಿಕ ಚಿಂತನೆ ಜನರಿಗೆ ಸಮಾಜಕ್ಕೆ ಒಳ್ಳೆಯದಾಗಬೇಕು. ಅವರೇನು ದುಡ್ಡು ಮಾಡಲಿಕ್ಕೆ ಇದನ್ನು ಮಾಡೋದಲ್ಲ, ಪಾಪ ಕೈಯಿಂದಲೇ ಇದ್ದದನ್ನು ಹಾಕಿಕೊಂಡು ಮಾಡುವಂಥದ್ದು, ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಧಾರ್ಮಿಕ ವಿಚಾರಗಳು ಒಳ್ಳೆಯದಾಗಬೇಕು. ನನ್ನ ಹತ್ರ ಅನುಮತಿಯನ್ನು ಒಂದು 25-30 ಶಾಲೆಗಳು ಕೇಳಿದ್ದಾರೆ, ಎಲ್ಲಿಯೂ ಮಾಡಲಿಕ್ಕಿಲ್ಲ. ನಾನು ಹೇಳಿದ್ದು ಒಂದೇ, ಮಲ್ಪಳಿ ಆಗಿನಾಂಡು ಏರು ಬರ್ಪೇರಿ ಏರ್ಲ ಅರ್ಪಿಜೇರಿ ಎಂಕಲ ಪೂರ ಎಂಕಲ್ನ ಧರ್ಮ ಎಂಕಲ್ನ ಶಾಲೆ ನಮ್ಮ ಜಾಗೆ ನಮ್ಮ ಹಕ್ಕು ನಾವು ಮಾಡ್ತೇವೆ. ಸರ್ಕಾರ ಯಾವುದೇ ಒಂದೊಂದು ಕಾನೂನುಗಳನ್ನು ಮಾಡ್ತಾ ಇರ್ತದೆ, ಆದರೆ ನಮ್ಮ ಆಚಾರ ವಿಚಾರಗಳನ್ನು ಬಿಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವು ಅದನ್ನು ಮಾಡುವಂಥ ಕೆಲಸಗಳಾಗಿದೆ. ಇವತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ರಿ. ಆ ಶ್ರೀಕೃಷ್ಣ ನಿಮಗೆಲ್ಲ ಆರೋಗ್ಯ ಫಸ್ಟ್ ಕೊಡಬೇಕು. ಆರೋಗ್ಯ, ಆಯುಷ್ಯ, ಮನಃಶಾಂತಿ, ನೆಮ್ಮದಿ ಕೊಟ್ಟು ನಿಮ್ಮ ಮನಸ್ಸಂಕಲ್ಪವನ್ನು ಸಿದ್ಧಿ ಮಾಡಲಿ. ನಿಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ಕೊಡಲಿ. ನನ್ನನ್ನು ಕೂಡ ಶಾಸಕನಾಗಿ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ನಾನು ಶಾಸಕನಾದ ಮೇಲೆ ಎಲ್ರಿಗೂ ಶಾಸಕನಾಗಿದ್ದೇನೆ. ನೀವು ಕಾಂಗ್ರೆಸ್ BJP ಅಂತ ನೋಡಿ ಅಶೋಕ್ ರೈಯನ್ನು ಪ್ರೀತಿಯಿಂದ ನೋಡಿ. ನಿಮ್ಮದೇನಾದರೂ ಸೇವೆಗಳಿದ್ದರೆ ದಯಮಾಡಿ ನನ್ನ ಹತ್ರ ಬನ್ನಿ. ನಾನು ಪಕ್ಷಾತೀತವಾಗಿ ಪ್ರಾಮಾಣಿಕತನದಲ್ಲಿ ಮಾಡಿ ನಿಮ್ಮ ಋಣವನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿ ಪ್ರೀತಿಯಿಂದ ಕರೆದು ಅವಕಾಶ ಕಲ್ಪಿಸಿದಂಥ ನಿಮಗೆ ಮತ್ತು ಈ ಸಂಘಟನೆಯವರಿಗೆ ತಲೆ ಬಾಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಶ್ರೀಯುತ ಅಶೋಕ್ ಕುಮಾರ್ ರೈ, ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಪ್ರಾಯಶಃ 46ನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೂಡ ಅವರನ್ನು ನಾವು ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಆಹ್ವಾನಿಸಿದ್ದೆವು. ಕಾರಣಾಂತರಗಳಿಂದ ಅವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಈ ವರ್ಷವೂ ನಾವು ಆಹ್ವಾನಿಸಿದ್ದೆವು. ಕೊನೆಯ ಕ್ಷಣದ ತನಕ ನಾವು ವಾಚನ್ನು ನೋಡ್ತಾ ಇದ್ದೆವು. ಬರ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿತ್ತು. ಭಾಳಷ್ಟು ಖುಷಿಯಾಯಿತು ಸರ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದ್ದು. ತಮ್ಮ ಗಮನಕ್ಕೆ ಬೆಳ್ಳಿ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ನಾವು ಇಲ್ಲಿ ಅನ್ನದಾನವನ್ನು ಪ್ರಾರಂಭ ಮಾಡಿದೆವು. ತದನಂತರ ನಿರಂತರವಾಗಿ 47 ವರ್ಷಗಳ ಕಾಲ ನಾವು ಅನ್ನದಾನವನ್ನು ನಿರ್ವಹಿಸ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮದಲ್ಲಿ. ಇವತ್ತು ಮಧ್ಯಾಹ್ನ ಸುಮಾರು 2,500ಕ್ಕೂ ಮಿಕ್ಕಿ ಜನ ಅನ್ನದಾನವನ್ನು ಸೇವಿಸಿದ್ದಾರೆ. ಸೊ ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ಶ್ರೀಯುತ ಅಶೋಕ್ ಕುಮಾರ್ ರೈ ಅವರಿಗೆ ಶ್ರೀ ಗಂಗಾಧರ್ ಯುವಕ ಮಂಡಲದ ಕಾರ್ಯದರ್ಶಿ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಮುಖ್ಯಸ್ಥರಾದಂಥ ಶ್ರೀಯುತ ಕೃಷ್ಣ ಮಂಜೇಶ್ವರ ದಯವಿಟ್ಟು ವೇದಿಕೆಗೆ ಬಂದು ನಾವು ನಮ್ಮ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಮಾನ್ಯ ಶಾಸಕರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ. ವಸಂತ್ ಶೆಟ್ಟಿ ಕೂಡೂರು, ಮಾಜಿ ಅಧ್ಯಕ್ಷರು, ಯುವಕ ಮಂಡಲ, ವಿಟ್ಲ. ಕೊನೆಯ ಹಂತದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಸುಮಾರು ಹಲವಾರು ಸ್ಪರ್ಧೆಗಳನ್ನು ನಡೆಸಿ ಕೊನೆಯ ಹಂತದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವಾಗ ಈ ಸಭಾ ಕಾರ್ಯಕ್ರಮ ಸಹ ಮುಗಿಸುವ ಅಂತ ನಮ್ಮಲ್ಲಿದೆ. ಈ ಸಭೆಗೆ ಪ್ರಾರಂಭದಲ್ಲಿಯೇ ನಮ್ಮ ಜೊತೆ ಇರಬೇಕಾಗಿದ್ದ ನಮ್ಮ ಕ್ಷೇತ್ರದ ಶಾಸಕರು ಅವರ ಹಲವಾರು ಕಾರ್ಯಕ್ರಮದ ನಿಮಿತ್ತ ಕೊನೆಯ ಹಂತದಲ್ಲಾದರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇವರಿಗೆ ಈ ನಮ್ಮ ಯುವಕ ಮಂಡಲದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಸಭೆಯಲ್ಲಿ ನಮ್ಮೊಂದಿಗೆ ಸಭಾಧ್ಯಕ್ಷರಾಗಿ
ಆಗಿ ಶ್ರೀಮತಿ ಮಲ್ಲಿಕಾ ಪಕ್ಕಳ ಸದಸ್ಯರು, ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ, ಇವರು ಕೂಡ ನಮ್ಮೊಂದಿಗೆ ಇಷ್ಟ ತನಕ ಒಟ್ಟಾಗಿದ್ದು ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರುವಂಥ ನನ್ನ ಎಲ್ಲ ಮಿತ್ರರು, ಎಲ್ಲ ಒಂದು ಸಂಘ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಎಲ್ಲರಿಗೂ ಧನ್ಯವಾದ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಈ ಶಾಲೆಯ ಅಧ್ಯಕ್ಷರು ಮತ್ತು ಶಾಲಾಭಿವೃದ್ಧಿ ಸಮಿತಿ, ಸರಕಾರಿ ಪ್ರೌಢಶಾಲೆ RMSA ಮತ್ತು ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸಿ, ಪೊಲೀಸ್ ಇಲಾಖೆ ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಮಾಧ್ಯಮವಾಗಿ VTV ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಲೈಟ್ಸ್ ಮತ್ತು ಸೌಂಡ್ಸು ಇವರಿಗೂ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಇವತ್ತಿನ ಈ ಒಂದು ವಿಶೇಷ ಮೊಸರು ಕಂಬದ ಎಲ್ಲ ಕೆಲಸವನ್ನು ನಿರ್ವಹಿಸಿದಂಥ ತಂಡದವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ಮತ್ತು ಎಲ್ಲ ಸದಸ್ಯರಿಗೂ ಹಾಗೂ ಈ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂಥ ತಂಡದ ಸದಸ್ಯರಿಗೂ, ನಮ್ಮ ಸಂಘದ ಸದಸ್ಯರಿಗೂ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ, ಈ ತನಕ ಸಭೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಮಹಿಳೆಯರಿಗೂ, ಮಾನ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮಳೆಯ ಅಡಚಣೆ ಇದ್ದರೂ ನಮಗೆ ಚಪ್ಪರದ ವ್ಯವಸ್ಥೆಯನ್ನು ನಿರ್ಮಿಸಿಕೊಟ್ಟಿರುವಂತಹ ಬಾಬು ವಿಟ್ಲ, ಪ್ರಿಯ ಸಾಮ್ಯಾನ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ, ಇನ್ನು ಕೆಲವೇ ನಿಮಿಷಗಳಲ್ಲಿ ನೀವು ಕಾತರದಲ್ಲಿ ಕಾಯುತ್ತಿರುವಂತಹ ನಾಟಕ ಕಲಿಯುಗದ ಮಾಯಾಗಾರಿ ಪಂಜುರ್ಲಿ ಎಂಬ ಈ ನಾಟಕವನ್ನು ತಾವೆಲ್ಲರೂ ನೋಡಿ ನಮ್ಮೊಂದಿಗೆ ಸಹಕರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ.